सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृध्यानगम्यं वन्दे विष्णुं भवभयहरं सर्वलोकैकनाथम्। ವಿಷ್ಣು ಸಹಸ್ರನಾಮ 68ನೇ ಶ್ಲೋಕವನ್ನು ನೋಡಬೇಕು. ಇಲ್ಲಿಯವರೆಗೂ ಭೀಷ್ಮಾಚಾರ್ಯರು ಹೇಳಿದ ಸಹಸ್ರನಾಮಗಳಲ್ಲಿ 632 ನಾಮಗಳನ್ನು ನೋಡಿದ್ದೇವೆ. 67 ಶ್ಲೋಕಗಳನ್ನು ನೋಡಿದ್ದೇವೆ. ಮುಂದುವರಿಸ್ತಾ 68ನೇ ಶ್ಲೋಕವನ್ನು ಶ್ರೀಮತಿ ಭವಾನಿಯವರು ಪಠಿಸ್ತಾರೆ. ಆನಂತರ ಒಂದೊಂದೇ ನಾಮಪದದ ಅರ್ಥವನ್ನು ನೋಡ್ತಾ ಹೋಗೋಣ. ಅರ್ಚಿಷ್ಮಾನರ್ಪಿತಃ ಕುಂಭೋ ವಿಶುದ್ಧಾತ್ಮಾ ವಿಶೋಧನಃ ಅನಿರುದ್ಧೋ ಪ್ರತಿರಥ ಪ್ರದ್ಯುಮ್ನೋ ಮಿತ ವಿಕ್ರಮಃ. ಇದರಲ್ಲಿ 9 ನಾಮಗಳಿದೆ. 9 ನಾಮಗಳು. ಅರ್ಚಿಷ್ಮಾನ್, ಅರ್ಚಿತಃ, ಕುಂಭಃ, ವಿಶುದ್ಧಾತ್ಮ, ವಿಶೋಧನಃ, ಅನಿರುದ್ಧಃ, ಅಪ್ರತಿರಥಃ, ಪ್ರದ್ಯುಮ್ನಃ, ಅಮಿತವಿಕ್ರಮಃ. 9 ನಾಮಗಳು. ಅರ್ಚಿಷ್ಮಾನ್, ಚಂದ್ರ ಸೂರ್ಯ ಮುಂತಾದ ಸಮಸ್ತ ಜ್ಯೋತಿಗಳನ್ನು ದೇದೀಪ್ಯಮಾನಗೊಳಿಸುವ ಅತಿಶಯ ಪ್ರಕಾಶಮಯ ಅನಂತ ಕಿರಣಗಳಿಂದ ಕೂಡಿದವನು. ಅರ್ಚಿಷ್ಮಾನ್, ಅರ್ಚಿಷ್ಮಾನ್ ಅಂದರೆ ಅರ್ಚನೆ ಮಾಡೋದು ಅಂತ ನಾವು ಕೇಳಿದ್ದೀವಲ್ವಾ. ಹಾಗೆ ಈ ಸೂರ್ಯ ಚಂದ್ರರು ನಮಗೆ ಬೆಳಕನ್ನು ಕೊಡ್ತಾ ಇದ್ದಾರೆ. ಆ ಸೂರ್ಯ ಚಂದ್ರರಿಗೂ ಬೆಳಕನ್ನು ಕೊಡುವಂತಹ ಆ ಪರಮಾತ್ಮ ಯಾರಿದ್ದಾನೆ ಅವನನ್ನು ಅರ್ಚಿಷ್ಮಾನ್. ಅವನು ಆ ಒರಿಜಿನಲ್ ಸೋರ್ಸ್ ಆಫ್ ಲೈಟ್. ಈ ಚಂದ್ರ ಸೂರ್ಯರೆಲ್ಲ ಬೆಳಗ್ತಾ ಇದ್ದಾರೆ, ಆದರೆ ಆ ಬೆಳಕೆಲ್ಲಿಂದ ಬರ್ತಾ ಇದೆ? ಭಗವಂತನಿಂದ ಬರ್ತಾ ಇದೆ. ಆದ್ದರಿಂದ ಒರಿಜಿನಲ್ ಸೋರ್ಸ್ ಆಫ್ ಲೈಟ್ ಯಾರಿದ್ದಾರೆ ಅವನು ಆ ಪ್ರಕಾಶಮಯನಾಗಿರುವಂಥವನನ್ನು ಅರ್ಚಿಷ್ಮಾನ್ ಅಂತ ಕರೀತಾರೆ. ಅರ್ಚಿತಃ, ಸಮಸ್ತ ಲೋಕಗಳಿಗೂ ಪೂಜ್ಯರಾದ ಬ್ರಹ್ಮಾದಿಗಳಿಂದಲೂ ಸಹ ಪೂಜಿಸಲ್ಪಡುವವನು. ದೇವತೆಗಳನ್ನು ನಾವು ಪೂಜಿಸ್ತೀವಿ, ಆದರೆ ಆ ದೇವತೆಗಳು ಕೂಡ ಆ ಭಗವಂತನನ್ನು ಪೂಜಿಸ್ತಾರಂತೆ. ಆ ದೇವತೆಗಳಿಂದ ಕೂಡ ಪೂಜಿಸಲ್ಪಡುವವನು ಅರ್ಚಿತಃ. ಸಮಸ್ತ ಲೋಕಗಳಿಗೂ ಪೂಜ್ಯರಾದ ಬ್ರಹ್ಮಾದಿಗಳಿಂದಲೂ ಸಹ ಪೂಜಿಸಲ್ಪಡುವವನು ಅರ್ಚಿತಃ. ಕುಂಭಃ, ಕೊಡದಂತೆ ಎಲ್ಲರಿಗೂ ಆಶ್ರಯ ಸ್ಥಾನವಾಗಿರುವವನು. ಕೊಡ, ಮಡಕೆ. ನಾವೆಲ್ಲ ಯಾವುದೇ ಶುಭ ಕಾರ್ಯ ಮಾಡೋಕ್ಕೆ ಮೊದಲು ಅಥವಾ ಪ್ರಾರಂಭದಲ್ಲಿ ಕುಂಭ ಒಂದು ಇಡ್ತೀವಲ್ವ, ಕಳಸ ಪೂಜೆಯನ್ನು ಮಾಡ್ತೀವಿ. ಅದು ಇದರ ಸಂಕೇತ. ಕೊಡದಂತೆ ಎಲ್ಲರಿಗೂ ಆಶ್ರಯ ಸ್ಥಾನ ಆಗಿರುವವನು. ಈ ಶರೀರ ಕೂಡ ಒಂದು ಕುಂಭ ಅಂತಲೇ ನಾವು ಕರೆಯೋದಾದರೆ, ಇದರಲ್ಲಿ ಚೈತನ್ಯ ಶಕ್ತಿ ಇರೋದ್ರಿಂದ
ಈ ಶರೀರ ಓಡಾಡಲಿಕ್ಕೆ ಆಗ್ತಾ ಇದೆ. ಆದ್ದರಿಂದ ಆಶ್ರಯ, ಈ ಶರೀರಕ್ಕೆ ಆಶ್ರಯ ಆಗಿರುವವನು. ಜೀವಾತ್ಮ ಆತ್ಮಕ್ಕೆ ಶರೀರ ಆಶ್ರಯ ಅಲ್ಲ, ಈ ಶರೀರಕ್ಕೆ ಆಶ್ರಯ ಆತ್ಮ. ಆಶ್ರಯ ಸ್ಥಾನನಾಗಿರುವವನು ವಿಶುದ್ಧಾತ್ಮ, ಪರಮಶುದ್ಧ ನಿರ್ಮಲ ಆತ್ಮಸ್ವರೂಪನು. ಇಲ್ಲಿ ಎರಡು ಶಬ್ದಗಳನ್ನು ಸೇರಿಸಿ ನಾವು ಇದನ್ನು ಹೇಳ್ಬೋದು, ವಿಶುದ್ಧ ಮತ್ತು ಆತ್ಮ. ಇಲ್ಲಿ ವಿಶುದ್ಧ ಆತ್ಮ ಅಂತ ಹೇಳುವಾಗ ಏನಂತಂದರೆ, ಈ ಆತ್ಮ ಅಂತ ಪ್ರತಿ ಸಲ ಶಬ್ದ ಉಪಯೋಗಿಸಿದಾಗಲೂ ಸಂದರ್ಭಕ್ಕೆ ಅನುಸಾರವಾಗಿ ಆ ಆತ್ಮವನ್ನು ತಿಳ್ಕೊಳ್ಬೇಕು. ಶರೀರಕ್ಕೂ ಆತ್ಮ ಅಂತಾರೆ, ಮನಸ್ಸಿಗೂ ಆತ್ಮ ಅಂತಾರೆ, ಬುದ್ಧಿಗೂ ಆತ್ಮ ಅಂತಾರೆ, ನನ್ನಲ್ಲಿರುವ ಚೈತನ್ಯ ಶಕ್ತಿಗೂ ಆತ್ಮ ಅಂತಲೇ ಹೇಳ್ತಾರೆ. ಇಲ್ಲಿ ವಿಶುದ್ಧಾತ್ಮ ಅಂದರೆ ಮನಸ್ಸು. ಆ ಮನಸ್ಸು ವಿಶುದ್ಧ. ವಿಶುದ್ಧ ಅಂದರೆ ಅತ್ಯಂತ ಶುದ್ಧವಾಗಿರುವಂತಹ ಮನಸ್ಸು, ಅದು ಪ್ಯೂರ್ ಕಾನ್ಷಿಯಸ್ನೆಸ್ ಅಂತಲೇ ಹೇಳ್ತಾರೆ. ಹಾಗಾದರೆ ಇದು ಅಶುದ್ಧ ಆಗೋದು ಯಾವುದರಿಂದ? ಇಲ್ಲಿ ವಿಶುದ್ಧ ಅಂದರೆ ಅತ್ಯಂತ ಶುದ್ಧವಾಗಿದೆ ಅಂತ. ಮನಸ್ಸು ಅಶುದ್ಧ ಆಗೋದು ಯಾವುದರಿಂದ? 3 ಗುಣಗಳಿಂದ. ಸತ್ವ, ರಜಸ್ಸು ಮತ್ತು ಸತ್ವಗುಣಗಳಿಂದ ಮನಸ್ಸು ಅಶುದ್ಧ ಆಗುತ್ತೆ. ಗುಣಾತೀತನಾಗಿರುವವನ ಮನಸ್ಸು ವಿಶುದ್ಧಾತ್ಮ, ಅಂದರೆ ಅಲ್ಲಿ ಸಂಪೂರ್ಣವಾಗಿ ಶುದ್ಧವಾಗಿದ್ದಾನೆ ಅಂತ. ವಿಶುದ್ಧಾತ್ಮ, ಪರಮ ಶುದ್ಧ ನಿರ್ಮಲ ಆತ್ಮಸ್ವರೂಪನು. ವಿಶೋಧನಃ, ಸ್ಮರಣ ಮಾತ್ರದಿಂದಲೇ ಸಮಸ್ತ ಪಾಪಗಳನ್ನು ನಾಶ ಮಾಡಿ ಭಕ್ತರ ಅಂತಃಕರಣವನ್ನು ಪರಮ ಶುದ್ಧಿಗೊಳಿಸಿ ಬಿಡುವವನು. ವಿಶೋಧನಃ, ಶೋಧಿಸೋದು ಅಂತ ಹೇಳ್ತೀವಲ್ವ, ಈ ನೀರನ್ನು ಶುದ್ಧಗೊಳಿಸಲಿಕ್ಕೆ ಶೋಧಿಸ್ತೀವಿ, ಹಾಗೆ ಇವನು ಮನಸ್ಸನ್ನು ಕೂಡ ಶೋಧಿಸ್ಬಿಡ್ತಾನಂತೆ. ವಿಶೋಧನಃ, ಹೇಗೆ ಈ ಮನಸ್ಸನ್ನು ಶೋಧಿಸ್ತಾನೆ? ಪಾಪವನ್ನು ಹೇಗೆ ಶೋಧಿಸ್ತಾನೆ? ಸ್ಮರಣೆ ಮಾತ್ರದಿಂದಲೇ. ಯಾರು ಅವನನ್ನು ಸ್ಮರಣೆ ಮಾಡ್ತಾರೋ ಅವರನ್ನು ಅವನು ಶೋಧಿಸ್ತಾನೆ. ಸ್ಮರಣೆ ಮಾತ್ರದಿಂದಲೇ ಸಮಸ್ತ ಪಾಪಗಳನ್ನು ನಾಶ ಮಾಡಿ ಭಕ್ತರ ಅಂತಃಕರಣವನ್ನು ಪರಮ ಶುದ್ಧಿಗೊಳಿಸಿ ಬಿಡುವವನು. ಅಂತಃಕರಣವನ್ನು ಪರಮ ಶುದ್ಧಗೊಳಿಸಿಬಿಡ್ತಾನಂತೆ. ಯಾವುದರಿಂದ? ಭಗವಂತನ ಸ್ಮರಣೆ ಮಾತ್ರದಿಂದಲೇ ಶುದ್ಧಗೊಳಿಸ್ತಾನೆ. ಅನಿರುದ್ಧ, ಅನಿರುದ್ಧ ಅಂತ ಹೇಳಿದ್ರೆ ಕೃಷ್ಣನ ಮೊಮ್ಮಗನ ಹೆಸರು. ಅನಿರುದ್ಧ, ಯಾರಿಂದಲೂ ಬಂಧಿಸಿಟ್ಟುಕೊಳ್ಳಲಾಗದಂತಹ ಚತುರ್ವ್ಯೂಹಗಳಲ್ಲಿ ಅನಿರುದ್ಧ ಸ್ವರೂಪನು. ಭಗವಂತ ಸೃಷ್ಟಿಯನ್ನು ಹಿಡಿಯಲಿಕ್ಕೆ ಅಥವಾ ಒಂದು ಚಕ್ರವ್ಯೂಹವನ್ನು ರಚಿಸಿದ್ದಾನೆ ಅಂತ ಹೇಳ್ತಾರೆ. ಆ ಚಕ್ರವ್ಯೂಹದಲ್ಲಿ 4 ಆರ್ಡರ್ ಅಂತ ಹೇಳ್ತಾರೆ. ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ಈ ಅನಿರುದ್ಧನನ್ನು ಶತ್ರುಗಳು ತಡಿಲಿಕ್ಕೆ ಆಗ್ತಾ ಇರಲಿಲ್ವಂತೆ, ಅಷ್ಟು ಬಲಶಾಲಿ. ನಿರುದ್ಧ, ಅನಿರುದ್ಧ ಅಂತಂದರೆ ಶತ್ರುಗಳು ಅವನನ್ನು ತಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಯಾರಿಂದಲೂ ಬಂಧಿಸಿಟ್ಟುಕೊಳ್ಳಲಾಗದಂತಹ ಚತುರ್ವ್ಯೂಹಗಳಲ್ಲಿ ಅನಿರುದ್ಧ ಸ್ವರೂಪನು. ಚತುರ್ವ್ಯೂಹ, ಆ 4 ವ್ಯೂಹಗಳು ಯಾವ್ದ್ಯಾವುದು? ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ಅದರಲ್ಲಿ 4ನೇವನು ಅನಿರುದ್ಧ. ಅವನು ಕೃಷ್ಣನ ಮೊಮ್ಮಗ. ಅಪ್ರತಿರತಃ, ಪ್ರತಿಪಕ್ಷವಿಲ್ಲದವನು. ಪ್ರತಿರತಃ ಅಂತ ಹೇಳಿದ್ರೆ ಯಾರಿಗೆ ವಿರೋಧಿಗಳಿರ್ತಾರೋ ಅವ್ರಿಗೆ ಪ್ರತಿರಥ ಅಂತ. ಅಪ್ರತಿರಥ ಅಂದರೆ ಯಾರಿಗೆ ವಿರೋಧಿಗಳೇ ಇರೋದಿಲ್ವೋ, ಶತ್ರುಗಳೇ ಇರೋದಿಲ್ವೋ ಅವರನ್ನು ಅಪ್ರತಿರತಃ ಅಂತ ಹೇಳ್ತೀವಿ. ಅಪ್ರತಿರತಃ.
ಪ್ರದ್ಯುಮ್ನಃ ಪರಮಶ್ರೇಷ್ಠವಾದ ಅಪಾರ ಧನದಿಂದ ಕೂಡಿದ ಚತುರ್ವ್ಯೂಹದಲ್ಲಿ ಪ್ರದ್ಯುಮ್ನ ಸ್ವರೂಪನು. ಈ ಚತುರ್ವ್ಯೂಹ ಏನು ಹೇಳ್ತೀವಿ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ. ಅನಿರುದ್ಧ 4ನೇವನಾದರೆ ಪ್ರದ್ಯುಮ್ನ 3ನೇವನಾಗಿರ್ತಾನೆ. ಏನದು ಪ್ರದ್ಯುಮ್ನ? ಅಪಾರ ಧನದಿಂದ ಕೂಡಿದ, ಅವನಲ್ಲಿ ಸಾಕಷ್ಟು ಐಶ್ವರ್ಯ ಇದೆ ಅಂತ. ಪ್ರದ್ಯುಮ್ನ, ದ್ಯುಮ್ನ ಅಂತ ಹೇಳಿದ್ರೆ ಐಶ್ವರ್ಯ, ವೆಲ್ತ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಅವನು ಎಂಡೋಡ್ ವಿತ್ ಅಂತ ಹೇಳ್ತಾರಲ್ವ, ಅದರಿಂದ ತುಂಬ್ಕೊಂಡ್ಬಿಟ್ಟಿದ್ದಾನೆ ಅಂತ. ಅದಕ್ಕೆ ಪ್ರದ್ಯುಮ್ನ ಅಂತ ಹೇಳ್ತಾರೆ. ಹೀ ಈಸ್ ಎಂಬಾಡಿಮೆಂಟ್ ಆಫ್ ವೆಲ್ತ್ ಅಂತ ಹೇಳ್ತಾರೆ. ಅಂದರೆ ಆ ಐಶ್ವರ್ಯಕ್ಕೆ ಮತ್ತೊಂದು ಹೆಸರೇ, ಮತ್ತೊಂದು ರೂಪನೇ ಪ್ರದ್ಯುಮ್ನ ಅಂತ. ಅಮಿತ ವಿಕ್ರಮ, ಇದರಲ್ಲಿ 2 ಶಬ್ದಗಳು, ಅಮಿತ ವಿಕ್ರಮ. ವಿಕ್ರಮ ಅಪಾರ ಪರಾಕ್ರಮಶಾಲಿಯು. ವಿಕ್ರಮ ಪರಾಕ್ರಮಶಾಲಿ. ಅಮಿತ, ಮಿತ ಅಂದರೆ ಲಿಮಿಟೆಡ್, ಅಮಿತ ಅಂದರೆ ಅನ್ಲಿಮಿಟೆಡ್. ಅಮಿತ ವಿಕ್ರಮ ಅಂದರೆ ಅತ್ಯಂತ ಬಲಶಾಲಿ, ಅಪಾರ ಪರಾಕ್ರಮವನ್ನು ಹೊಂದಿದವನು ಅಂತ. ಇಲ್ಲಿಗೆ 68ನೇ ಶ್ಲೋಕದ 9 ನಾಮಗಳನ್ನು ನೋಡಿದ್ವಿ. ಈಗ 69ನೇ ಶ್ಲೋಕವನ್ನು ನೋಡೋಣ. ಕಾಲನೇಮಿನಿಗಾವೀರಃ ಶೂರಿಃ ಶೌರಜನೇಶ್ವರಃ ತ್ರಿಲೋಕಾತ್ಮಾ ತ್ರಿಲೋಕೇಶಃ ಕೇಶವಃ ಕೇಚಿಕಾ ಹರಿಃ. ಕಾಲನೇಮಿನಿಃ ವೀರ ಶೌರಿ ಶೂರಜನೇಶ್ವರ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೂ ಕೂಡ 9 ನಾಮಗಳಿದೆ. ಕಾಲನೇಮಿನಿಃ ವೀರಃ ಶೌರಿಃ ಶೂರಜನೇಶ್ವರಃ ತ್ರಿಲೋಕಾತ್ಮ ತ್ರಿಲೋಕೇಶಃ ಕೇಶವಃ ಕೇಶಿಃ ಹರಿಃ. 9 ನಾಮಗಳು. ಕಾಲನೇಮಿನಿಃ, ಕಾಲನೇಮಿ ಎಂಬ ಅಸುರನನ್ನು ಕೊಂದವನು. ಒಬ್ಬ ಅಸುರ, ಕಾಲನೇಮಿ ನಿಹ ಅಂತ. ಕಾಲನೇಮಿ ಅಂದರೆ ಅವನ ಹೆಸರು, ಅಸುರನ ಹೆಸರು. ನಿಹ ಅಂದರೆ ಕಿಲ್ಡ್, ಹಂತ ಮಾಡಿದವನು ಅಂತ. ಯಾರು ಈ ಕಾಲನೇಮಿ ಅನ್ನೋ ರಾಕ್ಷಸನನ್ನು ಕೊಂದರೋ ಅವನಿಗೆ ಕಾಲನೇಮಿನಿಹ ಅಂತ ಹೇಳ್ತಾರೆ. ವೀರಃ, ವೀರಃ ಪರಮ ಶೌರ್ಯಶಾಲಿಯಾದವನು. ಅಂದರೆ ಅಸುರರನ್ನು ಸಂಹರಿಸಿದ ವೀರ. ಅಸುರರೇ ವೀರರು, ಅತ್ಯಂತ ಬಲಿಶಾಲಿಗಳು ಅಂದ್ಕೋತೀವಿ. ರಾವಣ ಆಗಲಿ, ಕಂಸ ಆಗಲಿ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಇವರೆಲ್ಲ ಅತ್ಯಂತ ಬಲಶಾಲಿಗಳು ಅಂತ ನಮಗೆ ತೋರಿಸಿದ್ರು ಕೂಡ ಅವರನ್ನು ಸಂಹಾರ ಮಾಡಿದ ಭಗವಂತ ಎಲ್ಲರಿಗಿಂತ ವೀರನು. ವೀರಃ ಅಸುರರನ್ನು ಸಂಹರಿಸಿದ ವೀರ, ಪರಮ ಶೌರ್ಯಶಾಲಿಯಾದವನು. ಶೌರಿಹಿ ಶೂರ ಕುಲದಲ್ಲಿ ಹುಟ್ಟಿದ ಶ್ರೀಕೃಷ್ಣನ ಸ್ವರೂಪನು. ಶೌರಿಹಿ, ಶೂರ ಅನ್ನೋದು ಒಂದು ಕುಲದ ಹೆಸರು. ಆ ಕುಲ ಯಾದವ ಕುಲವನ್ನೇ ಶೂರ ಅಂತ ಕೂಡ ಕರೀತಾರೆ. ಆ ಶೂರ ಕುಲದಲ್ಲಿ ಹುಟ್ಟಿದವನ್ಯಾರು? ಭಗವಂತ ಶ್ರೀಕೃಷ್ಣ. ಆ ಕುಲದಲ್ಲಿ ಹುಟ್ಟಿದ್ದರಿಂದ ಅವನನ್ನು ಶೌರಿಹಿ ಅಂತ ಕರೀತಾರೆ. ಶೂರಕುಲದಲ್ಲಿ ಹುಟ್ಟಿದ ಶ್ರೀಕೃಷ್ಣ ಸ್ವರೂಪನು. ಶೂರಜನೇಶ್ವರ, ಶೂರಜನೇಶ್ವರ ಅತಿಶಯವಾದ ಶೌರ್ಯದ ಕಾರಣ ಇಂದ್ರಾದಿ ಶೂರವೀರರಿಗೂ ಸಹ ಇಷ್ಟನಾದವನು. ಶೂರ ಜನ ಈಶ್ವರ. ಶೂರ ಧೈರ್ಯಶಾಲಿ ವೀರ, ಜನರು, ಈಶ್ವರ ಒಡೆಯ. ಶೂರಜನೇಶ್ವರ, ಶೂರಜನೇಶ್ವರ. ಅತಿಯಾದ ಶೌರ್ಯದ ಕಾರಣ ಇಂದ್ರಾದಿ ಶೂರವೀರರಿಗೂ ಸಹ ಇಷ್ಟನಾದವನು. ಎಲ್ಲರಿಗೂ ಇಷ್ಟನಾದವನವನು, ಅತ್ಯಂತ ಶೂರ.
ತ್ರಿಲೋಕಾತ್ಮ ಅಂತರ್ಯಾಮಿ ರೂಪದಿಂದ ಮೂರು ಲೋಕಗಳ ಆತ್ಮನಾಗಿರುವವನು. ತ್ರಿಲೋಕ ಆತ್ಮ, ಮೂರು ಲೋಕಗಳು, ಮೂರು ಲೋಕದ ಆತ್ಮ, ಮೂರು ಲೋಕಗಳಿಗೆ ಆತ್ಮ. ಸೋಲ್ ಆಫ್ ತ್ರೀ ವರ್ಲ್ಡ್ಸ್ ಅಂತ ಹೇಳ್ತಾರೆ. ಮೂರು ಲೋಕಗಳಿಗೂ ಆತ್ಮ ತ್ರಿಲೋಕಾತ್ಮ. ತ್ರಿಲೋಕೇಶಃ ಮೂರು ಲೋಕಗಳ ಒಡೆಯನು. ಮೂರು ಲೋಕಗಳ ಒಡೆಯನು. ತ್ರಿಲೋಕ ಈಶ. ತ್ರಿ ಅಂದರೆ ಮೂರು, ಲೋಕ ಈಶ, ಅದಕ್ಕೆ ಒಡೆಯ. ಈಶ ಅಂತಂದರೆ ಕಮಾಂಡ್ ಮಾಡುವಂಥವನು, ಒಡೆಯ ಅಂತ. ಇಲ್ಲಿ ತ್ರಿಲೋಕ ಅಂತ ಹೇಳುವಾಗ 14 ಲೋಕಗಳು ಅಂತ ಹೇಳಿದ್ರು ಕೂಡ ಮೂರು ಲೋಕ ಅಂತ ಯಾವಾಗಲೂ ಸ್ಪಷ್ಟವಾಗಿ ಹೇಳ್ತಾನೆ ಇರ್ತಾರೆ ಯಾವಾಗಲೂ. ಯಾಕಂದರೆ ಭೂಹು ಭುವಃ ಸುವಃ ಈ ಮೂರು ಲೋಕಗಳು. ಭೂಹು ಭುವಃ ಸುವಃ ಅಂದರೆ ಭೂಮಿ, ಅದರ ಮೇಲಿರುವಂತಹ ಅಟ್ಮಾಸ್ಫಿಯರ್, ಅದರ ಮೇಲಿರುವಂತಹ ಸ್ಪೇಸ್ ಅಂದರೆ ಸ್ವರ್ಗಲೋಕ ಅಂತ ಕೂಡ ಹೇಳ್ತಾರೆ. ಇಲ್ಲ, ಸ್ವರ್ಗ ಅಂತ ಹೇಳಲ್ಲ, ಅದನ್ನು ಸ್ಪೇಸ್. ಭೂಮಿ, ಅದರ ಮೇಲಿರುವ ಅಟ್ಮಾಸ್ಫಿಯರ್, ಆಕ್ಸಿಜನ್ ಎಲ್ಲ ಇರುವಂಥದ್ದು, ಅದರ ಮೇಲಿರುವಂತಹ ಸ್ಪೇಸ್, ಅದಕ್ಕೆ ಮೂರು ಲೋಕ ಅಂತ. ಈ ಮೂರು ಲೋಕಗಳನ್ನು ಭೂಮಿಯ ಮೇಲಕ್ಕೆ ತಗೊಂಡು ಹೋಗುವಂಥ, ಅಂದರೆ ಮೇಲೆ ಇರುವಂತಹ ಲೋಕಗಳಲ್ಲಿ ಮೂರು ಲೋಕ. ಈ ತ್ರಿಲೋಕ ಈಶ, ಈ ಮೂರೂ ಲೋಕಕ್ಕೆ ಈಶ ಯಾರ್ಯಾಗಿರ್ತಾನೋ ಅವನು ಮೂರು ಲೋಕಗಳ ಒಡೆಯ. ಕೇಶವ ಸೂರ್ಯನ ಕಿರಣರೂಪಿ ಕೇಶಗಳುಳ್ಳವನು. ಸೂರ್ಯನ ಕಿರಣರೂಪಿ ಕೇಶಗಳುಳ್ಳವನು. ಎಷ್ಟು ಸುಂದರವಾಗಿದೆ ನೋಡಿ. ಆ ಸೂರ್ಯ ಕಿರಣಗಳೇ ಅವನ ಕೇಶ ಅಂತೆ. ಯಾಕಂದರೆ ಸೂರ್ಯನಿಗೆ ಕೂಡ ಬೆಳಕನ್ನು ಕೊಡುವವನು ಅವನೇ. ಅವನಿಂದ ಬರುವಂಥ ಕಿರಣಗಳೆಲ್ಲ ಏನಪ್ಪ ಅಂತ ಹೇಳಿದ್ರೆ ಅವನ ಕೇಶ. ಅದಕ್ಕೆ ಕೇಶವ ಸೂರ್ಯಕಿರಣಗಳು. ಕೇಶವ. ಕೇಶಿಹ ಕೇಶಿ ಎಂಬ ಅಸುರನನ್ನು ಕೊಂದವನು. ಕೇಶಿ ಹ, ಕೇಶಿ ಅನ್ನೋ ಒಬ್ಬ ಅಸುರ, ಹ ಅಂತ ಹೇಳಿದರೆ ಅವನನ್ನು ಕೊಂದ ಅಂತ. ಯಾರು ಇದು ಕೇಶಿ ಅಂತ ಹೇಳಿದ್ರೆ, ಕಂಸ ಕುದುರೆಯ ರೂಪದಲ್ಲಿ ಒಬ್ಬ ರಾಕ್ಷಸನನ್ನು ಕಳಿಸ್ತಾನಂತೆ. ಯಾರನ್ನ? ಕೃಷ್ಣನನ್ನು ಕೊಲ್ಲೋದಕ್ಕೆ. ಆ ಕಂಸ ಕಳಿಸಿದ ಈ ಕುದುರೆಯ ರೂಪದಲ್ಲಿದ್ದ ಕೇಶಿ ಅನ್ನೋ ರಾಕ್ಷಸನನ್ನು ಕೃಷ್ಣ ಸಂಹಾರ ಮಾಡ್ತಾನಂತೆ. ಅದಕ್ಕೆ ಕೇಶಿಹ, ಕೇಶಿ ಎಂಬ ಅಸುರನನ್ನು ಕೊಂದವನು. ಹರಿಹಿ ಸ್ಮರಣ ಮಾತ್ರದಿಂದಲೇ ಸಮಸ್ತ ಪಾಪಗಳನ್ನು ಮತ್ತು ಸಂಹಾರವನ್ನು ಸಮೂಲವಾಗಿ ಹರಣ ಮಾಡುವವನು. ಅಂದರೆ ಮೂಲ ಸಹಿತ ತೆಗೆದುಹಾಕುವವನು. ಸ್ಮರಣ ಮಾತ್ರದಿಂದಲೇ ಸಮಸ್ತ ಪಾಪಗಳನ್ನು ಮತ್ತು ಸಂಸಾರವನ್ನು, ಈ ಸಂಸಾರದಲ್ಲಿರುವ ಸುಖ ದುಃಖಗಳನ್ನು ಮತ್ತು ಪಾಪಗಳನ್ನು ಬರಿಯ ಸ್ಮರಣೆ ಮಾತ್ರದಿಂದಲೇ ತೆಗೆದುಹಾಕುವವನು. ಏನು ತೆಗೆದುಹಾಕ್ತಾನವನು? ಸಂಸಾರ ಮತ್ತು ಪಾಪವನ್ನು. ಹರಿಹಿ. ಅಲ್ಲಿಗೆ 69ನೇ ಶ್ಲೋಕದ 9 ನಾಮಗಳನ್ನು ನೋಡಿದ್ವಿ. 10ನೆಯ ಶ್ಲೋಕ, 70ನೆಯ ಶ್ಲೋಕ. ಕಾಮದೇವ ಕಾಮಪಾಲ ಕಾಮೀ ಕಾಂತಕೃತಾಗಮಃ ಅನಿರ್ದೇಶ್ಯ ವಪುರ್ವಿಷ್ಣುರ್ವೀರೋನಂತೋ ಧನಂಜಯಃ. ಇದರಲ್ಲಿ 10 ನಾಮಗಳಿದೆ. ಕಾಮದೇವ, ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ, ಈ 4 ಪುರುಷಾರ್ಥಗಳನ್ನು ಬಯಸುವ ಮನುಷ್ಯರಿಂದ ಇಚ್ಛಿಸಲ್ಪಟ್ಟ ಸಮಸ್ತ ಕಾಮನೆಗಳ ಆಧಾರ ಪರಮದೇವನು. ಕಾಮದೇವ ಅಂತ ಅಂದರೆ, ಕಾಮ ಅಂತ ಹೇಳಿದರೆ ಡಿಸೈರ್ಡ್, ಆಸೆಗಳಿಂದ ನಾನು ಬಲವಾದ ಆಸೆ ಏನಿದೆ ಅದಕ್ಕೆ ಕಾಮ ಅಂತ ಹೇಳ್ತೀವಿ. ಬರೀ ಶಾರೀರಿಕದ್ದಲ್ಲ, ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಸೆ ಉಟ್ಕೊಂಡ್ರೂ ಕೂಡ ಅದನ್ನು ಕಾಮ ಅಂತಲೇ ಹೇಳ್ತೀವಿ. ದೇವ, ಅದನ್ನು ಕೊಡುವವನು, ಕರುಣಾಮಯಿ ದೇವ. ಈ ಭಗವಂತನ ಕೃಪೆಯನ್ನು ನಾವು ಯಾತಕ್ಕೆ ಕೇಳ್ತೀವಿ? ಭಗವಂತನ ಆಶೀರ್ವಾದವನ್ನು, ಬ್ಲೆಸ್ಸಿಂಗ್ಸನ್ನು ಯಾತಕ್ಕೆ ಕೇಳ್ಕೊಳ್ತೀವಿ ನಾವು? ಈ ಮನುಷ್ಯ ಜನ್ಮದಲ್ಲಿ ನಾವು ಪಡಿಲೇಬೇಕಾದಂತಹ
ಧರ್ಮ ಅರ್ಥ ಕಾಮ ಮೋಕ್ಷ. ಮನುಷ್ಯ ಜೀವನ ಉದ್ದೇಶ ಏನು? ಧರ್ಮ ಅರ್ಥ ಕಾಮ ಮೋಕ್ಷ, ಈ ನಾಲ್ಕನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳುವಂಥದ್ದು. ಅರ್ಥ, ಹಣ ಬೇಕು ನಮಗೆ. ಆ ಹಣವನ್ನು ಧರ್ಮದ ಮಾರ್ಗದಲ್ಲಿ ಸಂಪಾದಿಸಬೇಕು. ಧರ್ಮದ ಮಾರ್ಗದಲ್ಲಿ ಸಂಪಾದಿಸಿದ ಹಣದಲ್ಲಿ ನಮ್ಮ ಬಯಕೆಗಳನ್ನು ಪೂರ್ಣಗೊಳಿಸ್ಕೊಂಡು ಆನಂತರ ಮೋಕ್ಷದ ಹಾದಿಯನ್ನು ಹಿಡಿಬೇಕು. ಇದು ಶಾಸ್ತ್ರಗಳಲ್ಲಿ ನಮಗೆ ಕೊಟ್ಟಿರುವಂತಹ ಧರ್ಮ ಅರ್ಥ ಕಾಮ ಮೋಕ್ಷ ಮಾರ್ಗ. ಸೊ ಅದನ್ನು ಪಡಿಲಿಕ್ಕೆ ನಾವು ಭಗವಂತನ ಕೃಪೆಯನ್ನು, ಆಶೀರ್ವಾದವನ್ನು ಕೇಳ್ತೀವಿ. ಅದನ್ನು ಕೊಡುವವನು ಕಾಮದೇವ. ಕಾಮವನ್ನು ಏನು ನಾವು ಡಿಸೈರ್, ನಮ್ಮ ಕಾಮನೆಗಳೇನಿದೆ ಅದನ್ನು ಗ್ರ್ಯಾಂಟ್ ಮಾಡುವವನು, ಒದಗಿಸುವವನು, ಅವನು ಕಾಮದೇವ. ಕಾಮಪಾಲಃ, ಸಕಾಮಿ ಭಕ್ತರ ಕಾಮನೆಗಳನ್ನು ಪೂರ್ತಿಗೊಳಿಸುವವನು. ಕಾಮಪಾಲಃ, ಕಾಮ ಅಂದರೆ ಮತ್ತೆ ಇಲ್ಲಿ ಡಿಸೈರ್ಸ್ ಅಂತ, ಅತಿಯಾದ ಆಸೆಗಳು ಅಂತ, ಬಲವಾದ ಆಸೆಗಳು. ಪಾಲಃ ಅಂತ ಹೇಳಿದ್ರೆ ಅದನ್ನು ಕೊಡುವವನು, ಪಾಲನೆ ಮಾಡುವವನು. ಕಾಮಪಾಲಃ ಅಂದರೆ ಈಗ ಆ ಭಗವಂತನೇ ಬೇಕು ಅನ್ನೋ ಮೋಕ್ಷ ಮಾರ್ಗಕ್ಕೆ ಹೋಗುವಾಗ ನನ್ನಲ್ಲಿರುವ ಆ ಬಲವಾದ ಆಸೆಯನ್ನು ಅವನು ಉಳಿಸ್ತಾನಂತೆ. ಅದಕ್ಕೆ ಹಿ ಮೇಂಟೈನ್ಸ್ ದ ಡಿಸೈರ್ಸ್ ಆಫ್ ದ ಡಿವೋಟಿ ಅಂತ ಹೇಳ್ತಾರೆ. ಕಾಮಪಾಲಃ ಅಂದರೆ ಭಕ್ತರಲ್ಲಿ ಏನೇನು ಒಳ್ಳೆಯ ಕಾಮನೆಗಳಿದೆ ಅದನ್ನು ಪೂರ್ತಿಗೊಳಿಸ್ತಾನವನು ಅಂತ. ಸಕಾಮಿ ಭಕ್ತರ ಕಾಮನೆಗಳನ್ನು ಪೂರ್ತಿಗೊಳಿಸುವವನು. ಕಾಮಿ, ಸ್ವಭಾವದಿಂದಲೇ ಪೂರ್ಣ ಕಾಮನು. ಕಾಮಿ, ಯಾರು ಕಾಮಿಸ್ತಾರೋ ಅವನನ್ನು ಕಾಮಿ ಅಂತ ಕರಿತೀವಿ. ಅಂದರೆ ಅವನಲ್ಲಿ ಭಗವಂತ ಪೂರ್ಣತ್ವ. ಕಾಮಿ ಅಂತ ಹೇಳಿದರೆ ಅವನಲ್ಲಿ ಎಷ್ಟು ಕಾಮನೆಗಳಿದೆಯೋ ಅದನ್ನೆಲ್ಲ ಅವನು ಏನದು ಪೂರ್ತಿಯಾಗಿ ಅನುಭವಿಸ್ಬಿಟ್ಟಿದ್ದಾನೆ. ಹಿ ಹ್ಯಾಸ್ ಅಟೈನ್ಡ್, ಅದು ಫುಲ್ಫಿಲ್ ಆಗೋಗಿದೆ, ಅವನಿಗೆ ಪರಿಪೂರ್ಣ ಆಗಿದೆ. ಆ ಕಾಮಿ ಅಂತ ಹೇಳುವಾಗ ಅವನು ಪರಿಪೂರ್ಣನಾಗಿರುವಂಥವನು, ಎಲ್ಲವನ್ನೂ ಪಡೆದವನು, ಅವನು ಕಾಮಿ. ಕಾಂತಃ, ಪರಮ ಮನೋಹರ ಶ್ಯಾಮಸುಂದರ ದೇಹ ಧರಿಸಿರುವ ಗೋಪೀಜನ ವಲ್ಲಭನು. ಕಾಂತಃ, ಕಾಂತಃ ಅಂದರೆ ಸುಂದರ, ಅತ್ಯಂತ ಸುಂದರವಾದ ದೇಹವನ್ನು ಉಳ್ಳವನು, ಸುಂದರ. ಕಾಂತಃ ಪರಮ ಮನೋಹರ ಶ್ಯಾಮಸುಂದರ, ಅತ್ಯಂತ ಸುಂದರವಾಗಿ ಇರುವಂತಹ ಲಕ್ಷ್ಮೀಕಾಂತ ಅಂತ ಹೇಳ್ತೀವಲ್ವ. ಕಾಂತ ಅಂದರೆ ಸುಂದರ ಆಗಿರುವವನು, ದೇಹ ಧರಿಸಿರುವ ಗೋಪಿ ಜನವಲ್ಲಭ, ಅವನನ್ನು ಕಾಂತಃ ಅಂತ ಕರೀತಾರೆ. ಕೃತಾಗಮಃ, ಸಮಸ್ತ ವೇದ ಮತ್ತು ಶಾಸ್ತ್ರಗಳನ್ನು ರಚಿಸಿದವನು. ಕೃತ ಆಗಮಃ, ಕೃತ ಆಗಮ. ಕೃತ ಅಂದರೆ ಕ್ರಿಯೇಟೆಡ್, ಮಾಡ್ದ, ಬರ್ದ. ಕೃತ ಸೃಷ್ಟಿ ಮಾಡ್ದ. ಏನನ್ನು ಸೃಷ್ಟಿ ಮಾಡ್ದ ಅವನು? ಆಗಮ, ಆಗಮಶಾಸ್ತ್ರವನ್ನು ಸೃಷ್ಟಿ ಮಾಡ್ದ. ಏನದು ಆಗಮಶಾಸ್ತ್ರ? ಶ್ರುತಿ ಸ್ಮೃತಿ ಇವುಗಳನ್ನು ರಚಿಸಿದವನು. ಕೃತಾಗಮಃ. ಅನಿರ್ದೇಶ್ಯ ವಪುಃ, ಆತನ ದಿವ್ಯ ಸ್ವರೂಪವನ್ನು ಯಾವ ರೀತಿಯಿಂದಲೂ ಸಹ ವರ್ಣಿಸಲಾಗದಂತಹ ಅನಿರ್ವಚನೀಯ ಶರೀರವುಳ್ಳವನು. ಅನಿರ್ದೇಶ್ಯ ವಪುಃ. ವಪುಃ ಅಂತ ಹೇಳಿದ್ರೆ ಶರೀರಧಾರಿಯಾಗಿರುವಂಥವನು. ಅನಿರ್ದೇಶ್ಯ ಅಂತ ಹೇಳಿದ್ರೆ ಆ ದಿವ್ಯ ಸ್ವರೂಪವನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಸುಂದರ ಸ್ವರೂಪವನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಆ ದಿವ್ಯ ರೂಪವನ್ನು. ಅನಿರ್ದೇಶ್ಯ ವಪುಃ, ಅವನು ಗುಣಾತೀತನಾಗಿರುವ ಕಾರಣ ಅವನನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಅನಿರ್ದೇಶ್ಯ ವಪುಃ. ವಿಷ್ಣು, ವಿಷ್ಣು ಸರ್ವವ್ಯಾಪಿಯಾಗಿರುವಂತಹ ವಿಷ್ಣು. ಇಲ್ಲಿ ವಿಷ್ಣು ಅಂದರೆ ಶೇಷಶಾಹಿ ಭಗವಾನ್ ವಿಷ್ಣು. ಆ ಶೇಷಶಾಹಿ ಭಗವಂತ, ಆ
ಸರ್ಪದ ಮೇಲೆ, ವಾಸುಕಿಯ ಮೇಲೆ ಮಲಗಿರುವಂತಹ ವಿಷ್ಣು. ಶೇಷಶಾಯಿ ಭಗವಾನ್ ವಿಷ್ಣು. ವೀರಃ, ವೀರಃ ಕಾಲಿಲ್ಲದೆ ಗಮನ ಮಾಡುವುದೇ ಆದಿ ದಿವ್ಯ ಶಕ್ತಿಗಳಿಂದ ಕೂಡಿರುವವನು. ವೀರಃ ಎಲ್ಲವನ್ನು ಅವನು ನೋಡುವವನು. ಅತ್ಯಂತ ಶಕ್ತಿಶಾಲಿಯಾಗಿರುವವನು, ಶಕ್ತಿಯನ್ನು ಕೊಡುವವನು, ಅವನು ವೀರಃ. ಅನಂತಃ, ಆತನ ಸ್ವರೂಪ ಶಕ್ತಿ, ಐಶ್ವರ್ಯ, ಸಾಮರ್ಥ್ಯ ಮತ್ತು ಗುಣಗಳನ್ನು ಯಾರೂ ಸಹ ಇಷ್ಟೇ ಎಂದು ಕಂಡುಕೊಳ್ಳಲಾಗದಂತಹ ಅವಿನಾಶಿ ಗುಣ, ಪ್ರಭಾವ ಮತ್ತು ಶಕ್ತಿಗಳಿಂದ ಕೂಡಿದವನು. ಅನಂತಹ, ಅವನ ಗುಣ ಆಗಲಿ, ಅವನ ಐಶ್ವರ್ಯ ಆಗಲಿ, ಅವನ ಮಹಿಮೆಯನ್ನಾಗಲಿ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿಂದಲೂ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನು ಅನಂತ. ಅನಂತ. ಧನಂಜಯ, ಅರ್ಜುನನ ರೂಪದಿಂದ ದಿಗ್ವಿಜಯದ ಸಮಯದಲ್ಲಿ ಬಹಳಷ್ಟು ಧನವನ್ನು ಜಯಿಸಿ ತಂದವನು. ಧನ ಜಯ, ಧನವನ್ನು ಜಯಿಸಿದವನು, ಧನವನ್ನು ಗಳಿಸಿದವನು ಧನಂಜಯ. ಅಲ್ಲಿ ವಿಭೂತಿಯಲ್ಲಿ ಹೇಳುವಾಗ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದೇನು, ಪಾಂಡವಾನಾಂ ಧನಂಜಯ ಅಂತ ಹೇಳ್ತಾನೆ. ಪಾಂಡವರಲ್ಲಿ ನಾನು ಧನಂಜಯ ಅಂತ. ಈ ಹಣ ಗಳಿಸೋದು ಅಂತ ಹೇಳಿದರೆ, ಈ ಅರ್ಜುನ ಯುದ್ಧಕ್ಕೆ ಹೋದಾಗೆಲ್ಲ ಸಾಕಷ್ಟು ಹಣವನ್ನು ಅವನು ಸಂಪಾದನೆ ಮಾಡಿದಂತೆ, ಐಶ್ವರ್ಯವನ್ನು ಅವನು ಸಂಪಾದನೆ ಮಾಡಿದ್ದಾನಂತೆ. ಆದ್ದರಿಂದ ಅವನನ್ನು ಧನಂಜಯ ಅಂತ ಕರೀತಾರೆ. ಆ ಧನಂಜಯನೇ ಭಗವಂತ ಕೃಷ್ಣ ಕೂಡ ಅಂತ ಕೂಡ ಹೇಳ್ತಾರೆ. ಬಹಳಷ್ಟು ಧನವನ್ನು ಜಯಿಸಿ ತಂದವನು ಧನಂಜಯ. ಅಲ್ಲಿಗೆ 70ನೇ ಶ್ಲೋಕದಲ್ಲಿ 10 ನಾಮಗಳನ್ನು ನೋಡಿದ್ವಿ. 71ನೇ ಶ್ಲೋಕವನ್ನು ನೋಡೋಣ. ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ 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 ವಿವರ್ಧನಃ ಬ್ರಹ್ಮ ವಿಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯಃ. ಇದರಲ್ಲಿ 10 ನಾಮಗಳಿದೆ. ಬ್ರಹ್ಮಣ್ಯಃ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮವಿವರ್ಧನಃ ಬ್ರಹ್ಮವಿತ್ ಬ್ರಾಹ್ಮಣಃ ಬ್ರಹ್ಮಿ ಬ್ರಹ್ಮಜ್ಞಃ ಬ್ರಾಹ್ಮಣಪ್ರಿಯಃ. ಬ್ರಹ್ಮಣ್ಯಃ, ಬ್ರಹ್ಮಣ್ಯ, ಇದು ಬಹಳ ಸುಂದರವಾದ ಶ್ಲೋಕ. ಇಲ್ಲಿ ಬ್ರಹ್ಮಣ್ಯಃ ಅಂತ ಹೇಳಿದ್ರೆ ತಪಸ್ಸು, ವೇದ, ಬ್ರಾಹ್ಮಣ ಮತ್ತು ಜ್ಞಾನವನ್ನು ರಕ್ಷಿಸುವವನು ಬ್ರಹ್ಮಣ್ಯ. ಅಂದರೆ ಬ್ರಹ್ಮಣಃ ಹಿತಃ. ಇಲ್ಲಿ ಬ್ರಹ್ಮ, ಯಾವಾಗಲೂ ನಾನು ಹೇಳ್ತೀನಿ ಬ್ರಹ್ಮ ಬ್ರಹ್ಮ 2 ಶಬ್ದಗಳಿರೋದು. ಅಂದರೆ ಆಹಿಲೆ ಆಗ್ತಾಗ ಅದು ಚತುರ್ಮುಖ ಬ್ರಹ್ಮ. ಇಲ್ಲಿ ಬ್ರಹ್ಮ ಅಂತ ಹೇಳುವಾಗ ಇದು ತಪಸ್ಸು, ವೇದ, ಬ್ರಾಹ್ಮಣ, ಜ್ಞಾನ ಇದನ್ನು ಅದು ರೆಪ್ರೆಸೆಂಟ್ ಮಾಡುತ್ತಂತೆ. ರೆಫರ್ ಮಾಡೋದು ಬ್ರಹ್ಮ ಅಂತ ಇಲ್ಲಿ ಹೇಳುವಾಗ ಆ ಬ್ರಹ್ಮ ಅನ್ನುವಂಥದ್ದು ಏನಪ್ಪ ಅಂದರೆ ತಪಸ್ಸು, ವೇದ, ಬ್ರಾಹ್ಮಣ ಮತ್ತು ಜ್ಞಾನವನ್ನು ರಕ್ಷಿಸ್ತಾರಲ್ಲ ಯಾರು, ಅದನ್ನು ಬ್ರಹ್ಮಣ್ಯ ಅಂತ ಕರೀತಾರೆ. ಬ್ರಹ್ಮಕೃತ್ ಅಂತ ಹೇಳಿದಾಗ ಈ 4 ಈ ಬ್ರಹ್ಮಕೃತ್, ಕೃತ್ ಬ್ರಹ್ಮ ಮತ್ತು ಕೃತ್ ಅಂದರೆ ಕ್ರಿಯೇಟೆಡ್ ಅಗೇನ್, ಮಾಡಿದವನು ಅಂತ. ಬ್ರಹ್ಮಕೃತಲ್ಲಿ ಹಿಂದೆ ಹೇಳಿದ ತಪಸ್ಸು ಮುಂತಾದವುಗಳನ್ನು ರಚಿಸಿದವನು. ಇಲ್ಲಿ ಬ್ರಹ್ಮ ಅಂತ ಹೇಳುವಾಗ ತಪಸ್ಸು, ವೇದ, ಬ್ರಾಹ್ಮಣ ಮತ್ತು ಜ್ಞಾನ ಈ 4 ರಚಿಸಿದವನು ಯಾರೋ ಅವನನ್ನು ಬ್ರಹ್ಮಕೃತ್ ಅಂತ ಹೇಳ್ತಾರೆ. ಅಂದರೆ ಯಾರು ಇದರಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿದ್ದಾನೋ, ಅದನ್ನು ರಚಿಸಿದ್ದಾನೋ ಅವನನ್ನು ಬ್ರಹ್ಮಕೃತ್ ಅಂತ ಹೇಳ್ತಾರೆ. ಬ್ರಹ್ಮ, ಇಲ್ಲಿ ಬ್ರಹ್ಮ ಅಂತ ಹೇಳುವಾಗ ಚತುರ್ಮುಖ ಬ್ರಹ್ಮನ ರೂಪದಿಂದ ಜಗತ್ತನ್ನು ಉತ್ಪತ್ತಿ ಮಾಡುವವನು, ಈಸ್ ದಿ ಕ್ರಿಯೇಟರ್. ಇಲ್ಲಿ ಬ್ರಹ್ಮ ಚತುರ್ಮುಖ ಬ್ರಹ್ಮ,
ಅವನು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಬ್ರಹ್ಮ ವಿವರ್ಧನ, ಮೊದಲು ಹೇಳಿದ ಬ್ರಹ್ಮ ಶಬ್ದ ವಾಚಿ ತಪಸ್ಸು ಮುಂತಾದವುಗಳನ್ನು ವೃದ್ಧಿಪಡಿಸುವವನು. ಇಲ್ಲಿ 2 ಶಬ್ದಗಳು. ಬ್ರಹ್ಮ ವಿವರ್ಧನ. ಬ್ರಹ್ಮ ವಿವರ್ಧನ ಅಂದರೆ ಬೆಳೆಸೋದು. ಏನನ್ನು ಬೆಳೆಸ್ತಾ ಇದ್ದಾನೆ? ಬ್ರಹ್ಮನನ್ನು. ಈ ಬ್ರಹ್ಮ ಅಂತಂದರೆ ಏನು ಇಲ್ಲಿ? ಮತ್ತೆ ತಪಸ್ಸು, ವೇದ, ಬ್ರಾಹ್ಮಣ ಮತ್ತು ಜ್ಞಾನ, ಈ 4 ಬೆಳೆಸುವವನು. ಅಂದರೆ ಈ 4 ಬೆಳೆಯೋದಕ್ಕೆ ಸಹಾಯ ಮಾಡುವವನು ಬ್ರಹ್ಮವಿವರ್ಧನ. ಬ್ರಹ್ಮವಿತ್, ವೇದ ಮತ್ತು ವೇದಾರ್ಥವನ್ನು ಪೂರ್ಣವಾಗಿ ಬಲ್ಲವನು. ವಿತ್ ಅಂದರೆ ತಿಳ್ಕೊಂಡಿದ್ದಾನೆ ಅಂತ. ವೇದವಿತ್, ಒನ್ ಹೂ ನೋಸ್. ಬ್ರಹ್ಮವಿತ್ ಅಂದರೆ ಮತ್ತೆ ಆ ಬ್ರಹ್ಮ ಶಬ್ದಕ್ಕೆ ನಾವು ಏನೇನು ಹೇಳಿದ್ವಿ? ತಪಸ್ಸು, ವೇದ, ಬ್ರಾಹ್ಮಣ ಮತ್ತು ಜ್ಞಾನ, ಇದನ್ನು ಯಥಾವತ್ತಾಗಿ ತಿಳಿದವನು ಬ್ರಹ್ಮವಿತ್ ಅಂದರೆ. ಸುಮ್ಮನೆ ತಿಳ್ಕೊಂಡಿದ್ದಾನೆ ಅಂತಲ್ಲ, ಯಥಾವತ್ತಾಗಿ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿರೋನು, ಯಥಾವತ್ತಾಗಿ ಅವನು ಬ್ರಹ್ಮವಿತ್. ವೇದ ಮತ್ತು ವೇದಾರ್ಥವನ್ನು ಪೂರ್ಣವಾಗಿ ಬಲ್ಲವನು ವೇದವಿತ್. ಬ್ರಾಹ್ಮಣ, ಸಮಸ್ತ ವಸ್ತುಗಳನ್ನು ಬ್ರಹ್ಮರೂಪದಿಂದ ನೋಡುವವನು. ಇಲ್ಲಿ ಬ್ರಾಹ್ಮಣ ಅಂತ ಅಂದ್ಕೂಡಲೇ ಜಾತಿಯ ಬ್ರಾಹ್ಮಣ ಅಲ್ಲ. ಇಲ್ಲಿ ಯಾರು ಬ್ರಹ್ಮನನ್ನು ಅರಸಿ ಬ್ರಹ್ಮನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೋ ಅವನು ಬ್ರಾಹ್ಮಣ ಅಂತ ಆಗ್ತಾನೆ. ಯಾರು ವೇದ ಉಪನಿಷತ್ತುಗಳನ್ನು ಯಥಾವತ್ತಾಗಿ ತಿಳಿದು ಅದರ ಪ್ರಚಾರ ಮಾಡ್ತಾನೋ ಅವನು ಬ್ರಾಹ್ಮಣ ಆಗ್ತಾನೆ. ಬ್ರಹ್ಮವಿದ್ಯೆಯನ್ನು ಸರಿಯಾಗಿ ಕಲಿತವನು ಯಾರಿರ್ತಾನೋ ಅವನು ಬ್ರಾಹ್ಮಣ ಆಗ್ತಾನೆ. ಆದ್ದರಿಂದ ಇದು ಜಾತಿ ಬ್ರಾಹ್ಮಣ ಅಲ್ಲ. ಈ ಬ್ರಾಹ್ಮಣ ಅಂತಂದರೆ ಏನು? ಎಲ್ಲ ಸಮಸ್ತ ವಸ್ತುಗಳನ್ನು ಬ್ರಹ್ಮರೂಪದಿಂದ ನೋಡೋದು. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈ ಜಗತ್ತೆಲ್ಲವೂ ಬ್ರಹ್ಮಸ್ವರೂಪಿ ಅಂತ ಆದಾಗ ಎಲ್ಲವನ್ನೂ ಎಲ್ಲರಲ್ಲೂ ಅವನು ನೋಡೋದೇನು? ಆ ಪರಬ್ರಹ್ಮನನ್ನು ಮಾತ್ರ. ಅವನನ್ನು ಬ್ರಾಹ್ಮಣ ಅಂತ ಕರೀತಾರೆ. ಬ್ರಹ್ಮಿ, ಬ್ರಹ್ಮಶಬ್ದವಾಚಿ ತಪಸ್ಯಾದಿ ಸಮಸ್ತ ಪದಾರ್ಥಗಳಿಗೂ ಆಧಾರನಾಗಿರುವವನು ಬ್ರಹ್ಮಿ. ಯಾರಲ್ಲಿ ಆ ಬ್ರಹ್ಮ ಇದಾನೋ, ಎಕ್ಸಿಸ್ಟ್ ಆಗ್ತಾನೋ ಅವನನ್ನು ಬ್ರಹ್ಮಿ ಅಂತ ಹೇಳ್ತಾರೆ. ಈ ಯಾರಲ್ಲಿ ಈ ಬ್ರಹ್ಮ ಇರೋದು, ಉತ್ಪತ್ತಿ ಆಗಿರೋದು, ಯಾರಲ್ಲಿ ಇದು ಹುಟ್ಟಿದ್ದು, ಯಾರಲ್ಲಿ ನೆಲೆಸಿರೋದು, ಈ ಬ್ರಹ್ಮ ಅಂದ್ಕೂಡಲೇ ಮತ್ತೆ ಅದೇ ತಪಸ್ಸು, ವೇದ, ಬ್ರಾಹ್ಮಣ ಮತ್ತು ಜ್ಞಾನ, ಈ 4 ಯಾರಲ್ಲಿದೆ? ನಾರಾಯಣನಲ್ಲಿದೆ. ಆದ್ದರಿಂದ ಸಂಪೂರ್ಣ ರೀತಿಯಲ್ಲಿ ಎಲ್ಲವೂ ನಾರಾಯಣನಲ್ಲಿರೋದ್ರಿಂದ ಅವನನ್ನು ಬ್ರಹ್ಮಿ ಅಂತ ಕರೀತಾರೆ. ಬ್ರಹ್ಮಶಬ್ದವಾಚಿ ತಪಸ್ಯಾದಿ ಸಮಸ್ತ ಪದಾರ್ಥಗಳಿಗೂ ಆಧಾರನಾಗಿರುವವನು. ಆದ್ದರಿಂದಲೇ ಅವನು ಆಧಾರ ಆಗಿರೋದು, ಅವನೇ ನಾರಾಯಣ. ಅದರಿಂದ ಅವನನ್ನು ಬ್ರಹ್ಮಿ ಅಂತ ಹೇಳ್ತಾರೆ. ಬ್ರಹ್ಮಜ್ಞ, ತನ್ನ ಆತ್ಮಸ್ವರೂಪಿ ಬ್ರಹ್ಮಶಬ್ದವಾಚಿ ವೇದವನ್ನು ಪೂರ್ಣವಾಗಿ ಮತ್ತು ಯಥಾರ್ಥವಾಗಿ ಅರಿತುಕೊಂಡಿರುವವನು. ಇಲ್ಲಿ ಬ್ರಹ್ಮ ಜ್ಞ. ಜ್ಞ ಅಂದರೆ ತಿಳ್ಕೊಂಡಿರೋದು, ಜ್ಞ ಅಂದರೆ ಗೊತ್ತಾಗಿರೋದು, ನೋಸ್ ಅಂತ, ಒನ್ ಹೂ ನೋಸ್. ಯಾರಿಗೆ ಈ ಬ್ರಹ್ಮ ತಿಳಿದಿದೆಯೋ ಅವನನ್ನು ಬ್ರಹ್ಮಜ್ಞ ಅಂದರೆ ಭಗವಂತ, ಅವನನ್ನು ಬ್ರಹ್ಮಜ್ಞ ಅಂತ ಕರೀತಾರೆ. ಯಾರು ಈ ಬ್ರಹ್ಮನನ್ನು ಯಥಾರ್ಥವಾಗಿ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿರ್ತಾರೋ ಅವನನ್ನು ಬ್ರಹ್ಮಜ್ಞ. ಬ್ರಾಹ್ಮಣ ಪ್ರಿಯ, ಬ್ರಾಹ್ಮಣರಿಗೆ ಪರಮ ಪ್ರಿಯನು ಮತ್ತು ಬ್ರಾಹ್ಮಣರನ್ನು ಅತಿಶಯ ಪ್ರಿಯರೆಂದು ಭಾವಿಸುವವನು. ಬ್ರಾಹ್ಮಣ ಪ್ರಿಯ ಅಂದರೆ ಮತ್ತೆ ಇಲ್ಲದೆ ಅಂದ್ಕೊಳ್ಬೇಕು, ಇದು ಜಾತಿ ಬ್ರಾಹ್ಮಣ ಅಲ್ಲ. ಯಾರು ಬ್ರಹ್ಮನನ್ನು ತಿಳ್ಕೊಂಡಿದ್ದಾರೋ ಅವರು ಬ್ರಾಹ್ಮಣರು ಅಂತ. ಬ್ರಾಹ್ಮಣ ಪ್ರಿಯ ಅಂತ ಹೇಳುವಾಗ
ಬ್ರಹ್ಮನನ್ನು ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ಅವನು ಪ್ರಿಯನಾಗಿರ್ತಾನೆ. ಭಗವಂತನಿಗೆ ಬ್ರಾಹ್ಮಣರು ಪ್ರಿಯರಾಗಿರ್ತಾರೆ. ಬ್ರಾಹ್ಮಣರಿಗೆ ಭಗವಂತ ಪ್ರಿಯನಾಗಿರ್ತಾನೆ. ಭಗವಂತನಿಗೆ ಬ್ರಾಹ್ಮಣರು ಪ್ರಿಯರಾಗಿರ್ತಾರೆ. ಬ್ರಾಹ್ಮಣ ಪ್ರಿಯ, ಬ್ರಾಹ್ಮಣರಿಗೆ ಪರಮ ಪ್ರಿಯನು ಮತ್ತು ಬ್ರಾಹ್ಮಣರನ್ನು ಅತಿಶಯ ಪ್ರಿಯರೆಂದು ಭಾವಿಸುವವನು. ಯಾರು ಬ್ರಹ್ಮನನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡಿರ್ತಾರೋ ಅವರು ಬ್ರಾಹ್ಮಣರು. ಆ ಬ್ರಾಹ್ಮಣರನ್ನು ಇವನು ಆ ಬ್ರಾಹ್ಮಣರಿಗೆ ಇವನು ಪ್ರಿಯನು. ಮತ್ತು ಆ ಬ್ರಾಹ್ಮಣರಿಗೆ ಇವನು ಪ್ರಿಯ, ಇವನಿಗೆ ಆ ಬ್ರಾಹ್ಮಣರು ಪ್ರಿಯ. ಅಂದರೆ ಭಗವಂತನಿಗೆ ಕೂಡ ಆ ಬ್ರಾಹ್ಮಣರು ಪ್ರಿಯ. ಅಲ್ಲಿಗೆ 71ನೇ ಶ್ಲೋಕದಲ್ಲಿ 10 ನಾಮಗಳನ್ನು ನೋಡಿದ್ವಿ. 72ನೇ ಶ್ಲೋಕವನ್ನು ನೋಡೋಣ. ಮಹಾಕರ್ಮ ಮಹಾತೇಜ ಮಹೋರಗಃ ಮಹಾಕ್ರತುರ್ಮಹಾಯಜ್ಞ ಮಹಾಯಜ್ಞೋ ಮಹಾಹವಿಃ. ಇಲ್ಲಿ 8 ನಾಮಗಳಿದೆ. ಮಹಾಕ್ರಮ, ಮಹಾಕರ್ಮ, ಮಹಾತೇಜ, ಮಹೋರಗಃ, ಮಹಾಕ್ರತುಃ, ಮಹಾಯಜ್ವ, ಮಹಾಯಜ್ಞಃ, ಮಹಾಹವಿಃ. 8 ನಾಮಗಳು. ಮಹಾಕ್ರಮ, ಮಹಾ ಅಂತ ಹೇಳುವಾಗ ಮಹತ್, ಗ್ರೇಟ್. ಕ್ರಮ ಕ್ರಮಿಸಿದವನು ಅಂತ. ಏನರಲ್ಲಿ ಕ್ರಮಿಸ್ದ? ಪಾದವಿಕ್ಷೇಪ ಅಂತ ಹೇಳ್ತಾರೆ. ವಾಮನ ಬಹು ವೇಗದಿಂದ ಚಲಿಸುವವನು. ಮಹಾಕ್ರಮ ಅಂದರೆ ಬಹು ವೇಗದಿಂದ ಚಲಿಸುವವನು. ಆ ಪಾದವನ್ನು ಇಡ್ತಾನಲ್ವ, ಅದನ್ನು ಅವನು ಕ್ರಮಿಸ್ತಾನೆ, ಆಕ್ರಮಿಸ್ತಾನೆ ಅಂತ ಹೇಳ್ತೀವಲ್ವ, ಅದು. ಇಲ್ಲಿ ಆ ಮಹತ್ಕ್ರಮ, ಪಾದ ವಿಕ್ಷೇಪ ಅಂತ ಹೇಳ್ತೀವಿ, ಕ್ರಮಿಸು ಅಂತ ಹೇಳ್ತೀವಿ. ವಾಮನ ಅವತಾರದಲ್ಲಿ ತ್ರಿವಿಕ್ರಮ, ಆ ಮಹಾಕ್ರಮ ಅವನು ವಾಮನ ರೂಪದಲ್ಲಿ 3 ಹೆಜ್ಜೆಗಳನ್ನಿಟ್ಟು ಎಲ್ಲವನ್ನ ಕ್ರಮಿಸಿಬಿಡ್ತಾನಂತೆ. ಅದಕ್ಕಿಂತ ವೇಗವಾಗಿ ಇನ್ನೇನು ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಹಾಕ್ರಮ, ಬಹು ವೇಗದಿಂದ ಚಲಿಸುವವನು. ಅದಕ್ಕೆ ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣು ರುರುಕ್ರಮ ಅಂತೆಲ್ಲ ಹೇಳ್ತೀವಲ್ವ. ಆ ಕ್ರಮ ಅಂದರೆ ಅತಿ ವೇಗದಿಂದ ಎಲ್ಲವನ್ನ ಕ್ರಮಿಸುವುದು. ಮಹಾಕರ್ಮ, ಮಹತ್ ಅಂದರೆ ಮತ್ತೆ ಗ್ರೇಟ್. ಮಹತ್ ಕರ್ಮ, ಭಿನ್ನ ಭಿನ್ನ ಅವತಾರಗಳಲ್ಲಿ ನಾನಾ ಪ್ರಕಾರದ ಮಹಾನ್ ಕರ್ಮ ಮಾಡುವವನು. ಬೇಕಾದಷ್ಟು ಕರ್ಮಗಳನ್ನು ಮಾಡ್ದ ಅವನು. ಭಿನ್ನ ಭಿನ್ನ ಅವತಾರಗಳಲ್ಲಿ ವಿಷ್ಣುವಿನ ಅವತಾರ ಮತ್ಸ್ಯ ಕೂರ್ಮ ವರಾಹ ನರಹರಿ ವಾಮನ ಭಾರ್ಗವರ, ಈ ಅವತಾರಗಳಲ್ಲಿ ಅವನೇನು ಮಾಡ್ದ? ಭಿನ್ನ ಭಿನ್ನ ಅವತಾರಗಳಲ್ಲಿ ನಾನಾ ಪ್ರಕಾರದ ಕರ್ಮಗಳನ್ನು ಮಾಡ್ದ. ಆದ್ದರಿಂದ ಅವೆಲ್ಲವೂ ಮಹತ್ಕಾರಿಯಾಗಿತ್ತು. ಮಹಾಕರ್ಮ, ಅದರಿಂದ ಅವನು ಗ್ರೇಟ್ ಡೀಡ್ಸ್, ಮಹಾಕರ್ಮವನ್ನು ಮಾಡಿದ್ದು. ಮಹಾತೇಜ, ಮಹತ್, ಇಲ್ಲಿ ಮತ್ತೆ ಮಹಾತೇಜ, ಯಾರ ತೇಜಸ್ಸಿನಿಂದ ಸಮಸ್ತ ತೇಜಸ್ವಿಗಳೂ ದೇದೀಪ್ಯಮಾನರಾಗುವರೋ ಅಂತಹ ಮಹಾನ್ ತೇಜಸ್ವಿಯಾಗಿರುವವನು. ಇಲ್ಲೂ ಕೂಡ ಮಹತ್ ಮತ್ತು ತೇಜಸ್. ಇಲ್ಲಿ ಅಗ್ನಿ, ಚಂದ್ರ, ಸೂರ್ಯ ಇವೆಲ್ಲವನ್ನ ಮಹಾ ತೇಜಸ್ಸು ಅಂತ ಹೇಳ್ತಾರೆ. ಈ ತೇಜಸ್ ಎಲ್ಲಿಂದ ಬರುತ್ತೆ? ಭಗವಂತನಿಂದ ಬರುತ್ತೆ. ಆ ಭಗವಂತನಿಂದ ಇದಕ್ಕೆ ತೇಜಸ್ ಬಂದಿರೋದ್ರಿಂದ ಭಗವಂತ ಏನಾಗ್ತಾನೆ? ಮಹಾತೇಜಾಹ. ಯಾರ ತೇಜಸ್ಸಿನಿಂದ ಸಮಸ್ತ ತೇಜಸ್ವಿಗಳು ದೇದೀಪ್ಯಮಾನರಾಗುವರೋ ಅಂತಹ ಮಹಾನ್ ತೇಜಸ್ವಿಯಾಗಿರುವವನು. ಮಹೋರಗಃ, ಮಹ ಉರಗಃ ಅಂತ ಇಲ್ಲಿ. ಮಹೋರಗಃ ಬಹುದೊಡ್ಡ ಸರ್ಪ, ಅಂದರೆ ವಾಸುಕಿ ಸ್ವರೂಪನು. ಮಹಾ ಉರಗ, ಮಹಾ ಮತ್ತು ಗ್ರೇಟ್, ಅತ್ಯಂತ ದೊಡ್ಡ. ಉರಗ
ಸರ್ಪ. ಯಾವುದದು? ವಾಸುಕಿ ಅಂತ. ಮಹಾಕ್ರತುಹು ಮಹಾನ್ ಯಜ್ಞ ಸ್ವರೂಪನು, ಮಹಾಯಜ್ಞ ಸ್ವರೂಪನು. ಮಹಾಕ್ರತುಹು, ಮಹತ್ ಪ್ಲಸ್ ಕ್ರತು ಅಂತ ಹೇಳ್ತೀವಿ. ಗ್ರೇಟ್ ಅಂದರೆ ಅತ್ಯಂತ ಶ್ರೇಷ್ಠ. ಯಜ್ಞ ಸ್ವರೂಪನು ಯಾವುದು? ಶ್ರೌತಯಾಗ ಅಂತ ಹೇಳ್ತಾರೆ ಶ್ರುತಿಗಳಲ್ಲಿ. ರಿಚುವಲ್ಸ್ ಏನು ಮಾಡ್ತೀವಲ್ವ ನಾವು, ಆ ಕರ್ಮಗಳು ಯಜ್ಞಗಳು ಏನು ಮಾಡ್ತೀವಿ, ಜನರ ಒಳ್ಳೆಯದಕ್ಕಾಗಿ ಯಾವ ಯಜ್ಞ ಯಾಗಾದಿಗಳನ್ನು ಮಾಡ್ತೀವೋ ಅದು ಮಹಾಕ್ರತು ಆಗತ್ತೆ. ಕ್ರತು ಅಂತ ಹೇಳಿದ ಕೂಡಲೇ ಯಜ್ಞ ಅದು. ಆ ಯಜ್ಞ ಎಲ್ಲವೂ ಮಹಾಕ್ರತು ಆಗಲ್ಲ, ಯಜ್ಞ ಅಷ್ಟೇ ಆಗಿರುತ್ತೆ. ಈ ಮಹಾಯಜ್ಞ ಯಾವುದಾಗತ್ತೆ? ಸಮಷ್ಟಿಯಲ್ಲಿ ಮಾಡುವಂಥದ್ದು, ಲೋಕ ಕಲ್ಯಾಣಕ್ಕೆ ಮಾಡುವಂಥದ್ದು ಮಾತ್ರ ಮಹಾಕ್ರತು ಆಗತ್ತೆ. ಅದು ಭಗವಂತ ಮಹಾಕ್ರತು, ಯಜ್ಞ ಸ್ವರೂಪನು. ಮಹಾಯಜ್ವ ದೊಡ್ಡ ಯಜಮಾನನು, ಅಂದರೆ ಲೋಕ ಸಂಗ್ರಹಕ್ಕಾಗಿ ದೊಡ್ಡ ದೊಡ್ಡ ಯಜ್ಞಗಳನ್ನು ಅನುಷ್ಠಾನ ಮಾಡುವವನು. ಮಹಾಯಜ್ವ, ಮಹಾನ್ ಯಜ್ವ, ಯಜ್ಞ ಮಾಡುವವನು. ಲೋಕ ಸಂಗ್ರಹಕ್ಕಾಗಿ ಯಜ್ಞವನ್ನು ಯಾರು ಮಾಡ್ತಾರೋ ಅವನನ್ನು ಯಜಮಾನ ಅಂತ ಏನು ಹೇಳ್ತೀವಿ, ಅವನನ್ನು ಮಹಾಯಜ್ವ ಅಂತ ಹೇಳ್ತೀವಿ. ಯಜ್ಞ ಮಾಡುವವನು ಯಜ್ವ, ಮಹಾಯಜ್ವ. ಮಹಾಯಜ್ಞ ಜಪಯಜ್ಞವೇ ಮುಂತಾದ ಭಗವತ್ ಪ್ರಾಪ್ತಿಗೆ ಸಾಧನ ರೂಪಿ ಸಮಸ್ತ ಯಜ್ಞಗಳು ಯಾರ ವಿಭೂತಿಯಾಗಿವೆಯೋ ಅಂತಹ ಮಹಾನ್ ಯಜ್ಞ ಸ್ವರೂಪನು. ಮಹಾಯಜ್ಞ, ಮಹತ್ ಯಜ್ಞ. ಯಜ್ಞ ಅಂತ ಅಂದರೆ ಮತ್ತೆ ಅದೇ ರಿಚುವಲ್ಸ್, ನಾವು ಏನು ಯಜ್ಞ ಮಾಡ್ತೀವಿ ಅದು. ಅದನ್ನು ಏನು ಹೇಳ್ತಾರೆ ಇಲ್ಲಿ? ಮಹಾಯಜ್ಞ, ಜಪಯಜ್ಞ. ಈ ಯಜ್ಞಗಳೆಲ್ಲ ಜಪಯಜ್ಞವೇ ಶ್ರೇಷ್ಠ ಅಂತ ಗೀತೆಯಲ್ಲಿ ನೋಡಿದ್ದೀವಿ. ಆ ಜಪಯಜ್ಞ, ಮಹಾಯಜ್ಞ ಯಾವುದಾಗತ್ತವಾಗ? ಜಪಯಜ್ಞ. ಜಪಯಜ್ಞವೇ ಮುಂತಾದ ಭಗವತ್ ಪ್ರಾಪ್ತಿಗೆ ಸಾಧನಾ ರೂಪಿ ಸಮಸ್ತ ಯಜ್ಞಗಳು ಯಾರ ವಿಭೂತಿಯಾಗಿವೆಯೋ ಅಂತಹ ಮಹಾನ್ ಯಜ್ಞ ಸ್ವರೂಪನು. ಭಗವಂತ ಯಜ್ಞ ಸ್ವರೂಪನು, ಮಹಾಯಜ್ಞ. ಮಹಾಹವಿಹಿ, ಮಹಾಯಜ್ಞ ಮಹಾಯಜ್ವ, ಎರಡು ಮಹಾಯಜ್ಞ ಬರುತ್ತಾ ಇಲ್ಲಿ. ಮಹಾಕ್ರತು, ಮಹಾಯಜ್ವ, ಮಹಾಯಜ್ಞ, ಮಹಾಹವಿ. ಮಹಾಯಜ್ಞ, ಇಲ್ಲಿ ಮಹಾಯಜ್ಞ ಅಂತ ಹೇಳುವಾಗ ಗೃಹಸ್ಥರಿಗೆ ನಾವು ಮಾಡಲೇಬೇಕಾದ ಕೆಲವು ಯಜ್ಞಗಳಿರುತ್ತೆ. ಅದು ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ ಅಥವಾ ಋಷಿಯಜ್ಞ ಅಂತ ಈ 5 ಯಜ್ಞಗಳನ್ನು ಮಾಡಲೇಬೇಕಾಗಿರುತ್ತೆ. 5 ಮಹಾಯಜ್ಞಗಳಿರುತ್ತೆ. ಅದೆಲ್ಲವೂ ಸೇರಿ ಇದು ಮಹಾಯಜ್ಞ. ಸ್ಮೃತಿಗಳಲ್ಲಿ ಹೇಳಿರುವಂತಹ ಮಹಾಯಜ್ಞಗಳು ಇವು. ಅದು ಯಾರ ವಿಭೂತಿಯಿಂದ ಆಗಿರುತ್ತೋ ಅಂತಹ ಮಹಾನ್ ಯಜ್ಞ ಸ್ವರೂಪನು ಆ ಪರಮಾತ್ಮನು. ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಮಹಾಹವಿಹಿ, ಮಹಾಹವಿಹಿ ಬ್ರಹ್ಮಸ್ವರೂಪಿ ಅಗ್ನಿಯಲ್ಲಿ ಹವನ ಮಾಡಲು ಯೋಗ್ಯವಾದ ಪ್ರಪಂಚರೂಪಿ ಹವಿಸ್ಸು ಯಾರ ಸ್ವರೂಪವಾಗಿದೆಯೋ ಅಂತಹ ಮಹಾನ್ ಹವಿಸ್ವರೂಪನು. ಯಜ್ಞ ಮಾಡುವಾಗ ಕೆಲವು ಗಿಡಮೂಲಿಕೆಗಳನ್ನು, ಕಟ್ಟಿಗೆಗಳನ್ನು ಆ ಅಗ್ನಿಗೆ ಹಾಕ್ತಾರೆ. ಅದನ್ನು ಹವಿಸ್ಸು ಅಂತ ಹೇಳ್ತಾರೆ. ಆ ಯಜ್ಞ ಮಾಡುವಾಗ ಹಾಕುವ ಹವಿಸ್ಸು ಏನಿದೆಯಲ್ಲ ಅದು ಮಹಾಹವಿಹಿ. ಯಾಕೆ ಅದು ಮಹಾಹವಿಹಿ ಅಂತ ಅನ್ನಿಸ್ಕೊಳ್ಳುತ್ತೆ? ಯಾವುದನ್ನು ನಾವು ಸಮರ್ಪಣೆ ಮಾಡ್ತೀವೋ ಅದು ಮಹಾಹವಿಹಿ. ಯಾವುದನ್ನು ಭಗವಂತನಿಗೆ ಅರ್ಪಿಸ್ತೀವೋ ಅದು ಯಾವುದೂ ನಮ್ಮದಲ್ಲ. ತೇರಾ ತುಜುಕೋ ಅರ್ಪಣ್. ಆದ್ದರಿಂದ ಮಹಾಹವಿಹಿ. ಇದನ್ನು ವ್ಯಾಖ್ಯಾನಕಾರರು ಹೇಳುವಾಗ ಈ
ಎಲ್ಲವನ್ನು, ಯಾವುದು ಮಹಾಯಜ್ಞ, ಮಹಾಕ್ರತು, ಮಹಾಹವಿ, ಮಹಾಯಜ್ಞ ಇದೆಲ್ಲ ಹೇಳುವಾಗ ಅದು ಸ್ವಲ್ಪ ಸಂಸ್ಕೃತ ವ್ಯಾಕರಣದ ರೂಪದಲ್ಲಿ ನೋಡೋದಾದರೆ, ವ್ಯಾಕರಣ ತಗೊಂಡು ಅದನ್ನು ತತ್ಪುರುಷ ಸಮಾಸ ಅನ್ನೋ ಥರದಲ್ಲಿ ತಗೊಂಡ್ರೆ ಇದೆಲ್ಲವೂ ಅವನೇ ಅಂತ ಹೇಳ್ತಾರೆ. ಇದೆಲ್ಲವೂ ಅವನೇ ಆಗಿರೋದು. ಯಾವುದು? ಮಹಾಯಜ್ಞ, ಮಹಾಕ್ರತು, ಮಹಾಹವಿ ಇದೆಲ್ಲವೂ ಭಗವಂತನೇ ಅಂತ ಆಗತ್ತೆ. ಇನ್ನೊಂದೇನೋ ಬಹುರ್ವಿಹಿ ಸಮಾಸದಲ್ಲಿ ನೋಡ್ತಾ ಹೋದರೆ ಅದು ಎಲ್ಲವೂ ಅವನಿಗೆ ಸೇರಿದ್ದು ಅಂತ ಅರ್ಥ ಕೊಡುತ್ತಂತೆ. ಅಂದರೆ ಈ ಮಹಾಕ್ರತು, ಮಹಾಯಜ್ಞ, ಮಹಾಹವಿ, ಎಲ್ಲಿಂದ ಬಂತು? ಇದೆಲ್ಲವೂ ಅವನಿಗೆ ಸೇರಿದ್ದು ಅಂತ. ಇದೆಲ್ಲವೂ ಅವನಿಗೆ ಸೇರಿದ್ದು ಅಂತ ಅಂದ್ಕೊಳ್ಳುವಾಗ ವಿಶ್ವರೂಪ ದರ್ಶನ, ಇದೆಲ್ಲವೂ ಅವನೇ ಅಂತ ಅಂದ್ಕೊಂಡಾಗ ಅಲ್ಲಿ ಅದ್ವೈತ, ಅವನು ಬೇರೆ ಆಗಲೇ ಇಲ್ಲ ಅನ್ನೋ ಥರದಲ್ಲಿ ಇವುಗಳನ್ನು ನಾವು ನೋಡಬೇಕು ಅಂತ ಹೇಳ್ತಾರೆ. ಅವನೇ ಎಲ್ಲವೂ, ಉಳಿದಿದ್ದೆಲ್ಲ ಅವನ ಭಾಗಗಳು ಅನ್ನೋದ್ರಲ್ಲಿ ವಿಶ್ವರೂಪ ದರ್ಶನ. ಎಲ್ಲವೂ ಅವನೇ ಆಗಿದ್ದಾನೆ, ಅವನು ಯಾವುದೂ ಬೇರೆ ಬೇರೆ ಆಗಲೇ ಇಲ್ಲ, ಅವನ ರೂಪ ಅಲ್ಲ ಅದು, ಅವನೇ ಅದು ಅಂತ ಅಂದ್ಕೊಂಡಾಗ ಅದು ಅದ್ವೈತ ಅಂತ ಹೇಳ್ತಾರೆ. ಅಲ್ಲಿಗೆ ನಾವು 72ನೇ ಶ್ಲೋಕದ 8 ನಾಮಗಳನ್ನು ನೋಡಿದ್ವಿ. ಈಗ 73ನೇ ಶ್ಲೋಕವನ್ನು ನೋಡೋಣ. ಸ್ತವ್ಯಸ್ತವ ಪ್ರಿಯ ಸ್ತೋತ್ರಂ ಸ್ತುತಿಸ್ತೋದಾರಣ ಪ್ರಿಯ ಪೂರ್ಣಃ ಪೂರಯಿತಾ ಪುಣ್ಯಃ ಪುಣ್ಯಕೀರ್ತಿರನಾಮಯ. ಇದರಲ್ಲಿ 11 ನಾಮಗಳಿದೆ. ಸ್ತವ್ಯಃ, ಸ್ತವಪ್ರಿಯಃ, ಸ್ತೋತ್ರಂ, ಸ್ತುತಿಃ, ಸ್ತೋತಾ, ರಣಪ್ರಿಯಃ, ಪೂರ್ಣಃ, ಪೂರಯಿತಾ, ಪುಣ್ಯಃ, ಪುಣ್ಯಕೀರ್ತಿಃ, ಅನಾಮಯಃ. 11 ನಾಮಗಳು. ಸ್ತವ್ಯಃ, ಸ್ತವ್ಯಃ ಎಲ್ಲರಿಂದಲೂ ಸ್ತುತಿಸಲ್ಪಡಲು ಯೋಗ್ಯನಾದವನು. ಅವನನ್ನು ಸ್ತುತಿ ಮಾಡ್ತೀವಿ ಅಂತ ಹೇಳಿದ್ರೆ ಸ್ತವ್ಯಃ, ಎಲ್ಲರಿಂದಲೂ ಸ್ತುತಿ ಮಾಡಲ್ಪಡುವಂಥವನು ಯಾರು? ಅವನನ್ನು ಸ್ತವ್ಯಃ. ಸ್ತವಪ್ರಿಯಃ, ಸ್ತುತಿಯಿಂದ ಪ್ರಸನ್ನನಾಗುವವನು. ಸ್ತವ ಪ್ರಿಯಃ. ಸ್ತವ್ಯಃ ಅಂದರೆ ಯಾರನ್ನು ನಾವು ಮೆಚ್ಕೊಳ್ತೀವೋ, ಒನ್ ಹೂ ಈಸ್ ಪ್ರೇಸ್ಡ್ ಬೈ ಆಲ್ ಅಂತೀವಲ್ವಾ, ಅದಕ್ಕೆ ಅವನು ಸ್ತವ್ಯ. ಸ್ತವಪ್ರಿಯ ಅಂತ ಹೇಳುವಾಗ ಸ್ತವ ಪ್ಲಸ್ ಪ್ರಿಯ, ಅವನಿಗಿಷ್ಟ ಅಂತೆ ಅವನನ್ನು ಹೊಗಳಿಸ್ಕೊಳ್ಳೋದು, ಅವನನ್ನು ಪ್ರೇಸ್ ಮಾಡೋದು ಅವನಿಗಿಷ್ಟ ಅಂತೆ. ಹಿ ಲೈಕ್ಸ್ ಬೀಯಿಂಗ್ ಪ್ರೇಸ್ಡ್ ಅಂತಾರೆ. ಸ್ತವಪ್ರಿಯ, ಸ್ತುತಿಯಿಂದ ಪ್ರಸನ್ನನಾಗುವವನು. ಹಾಗಾದರೆ ಈ ಸ್ತುತಿ ಯಾವುದರಿಂದ ಮಾಡ್ತೀವಿ ನಾವು? ಭಗವಂತನ ಸ್ತುತಿ ಮಾಡೋದು ಹೇಗೆ? ಸ್ತೋತ್ರಂ. ಭಗವಂತನ ಗುಣ ಪ್ರಭಾವಗಳ ಕೀರ್ತನೆ ಮಾಡಲ್ಪಡುವ ಸ್ತೋತ್ರ ರೂಪನು. ಸ್ತೋತ್ರಗಳಿಂದ ಅವನು ಪ್ರಸನ್ನನಾಗ್ತಾನೆ. ಹಾಗಾದರೆ ಆ ಸ್ತೋತ್ರ ರೂಪಿ ಕೂಡ ಅವನೇ, ಆ ಸ್ತೋತ್ರಗಳ ರೂಪ ಅವನು. ಸ್ತೋತ್ರಂ. ಸ್ತುತಿ ಸ್ತವನ ಕ್ರಿಯಾ ಸ್ವರೂಪನು. ಸ್ತುತಿ ಮಾಡೋದು ಅಂದರೆ ಸ್ತುತಿಸೋದು, ಆ ಸ್ತೋತ್ರಗಳನ್ನು ಸ್ತುತಿಸೋದು. ದ ಆ್ಯಕ್ಟ್ ಆಫ್ ಸಿಂಗಿಂಗ್ ಅಂದರೆ ಗ್ಲೋರಿಫೈಯಿಂಗ್, ಆ ಹಾಡೋದೇನಿದೆಯಲ್ಲ ಅದಕ್ಕೆ ಸ್ತುತಿ ಅಂತ ಹೇಳ್ತೀವಿ. ಅದನ್ನು ಅವನು ಸ್ತವನದ ಕ್ರಿಯಾ ಸ್ವರೂಪನು. ಸ್ತೋತ ಅಂದರೆ ಸ್ತುತಿಸುವವನು. ಯಾರು ಸ್ತುತಿ ಮಾಡ್ತಾನೋ ಅವನು ಸ್ತುತಿಸುವವನು. ಅಂದರೆ ಒನ್ ಹೂ ಪ್ರೈಸಸ್ ಲಾರ್ಡ್, ಅವನು ಸ್ತೋತ. ರಣಪ್ರಿಯ, ಯುದ್ಧವನ್ನು ಪ್ರೀತಿಸುವವನು. ಯಾಕೆ ಯುದ್ಧವನ್ನು ಪ್ರೀತಿಸ್ತಾನೆ ಅವನು? ಶಿಷ್ಟ ರಕ್ಷಣೆಗಾಗಷ್ಟೇ ಅವನು ಯುದ್ಧ ಮಾಡಬೇಕಾಗಿರೋದು. ಅವನಿಗೇನೋ ನಾನು ಯುದ್ಧ ಮಾಡಬೇಕು ಅಂತ ಆಸೆ ಏನಿಲ್ಲ ಅವನಿಗೆ. ಆ ಯುದ್ಧ ಮಾಡಬೇಕು ಯಾತಕ್ಕೋಸ್ಕರ? ಶಿಷ್ಟ ರಕ್ಷಣೆಗೆ, ದುಷ್ಟ ಸಂಹಾರಕ್ಕೆ, ಆ ಧರ್ಮ ಸಂಸ್ಥಾಪನೆಗೋಸ್ಕರ ಅವನಿಗೆ ಯುದ್ಧ ಮಾಡೋದು ಇಷ್ಟ. ಆದ್ದರಿಂದ ಅವನಿಗೆ ಏನದು? ರಣಪ್ರಿಯ. ಸ್ತೋತ ರಣಪ್ರಿಯ. ಪೂರ್ಣ. ಪೂರ್ಣ ಅಂದರೆ ಸಮಸ್ತ ಜ್ಞಾನ, ಶಕ್ತಿ, ಐಶ್ವರ್ಯ ಮತ್ತು ಗುಣಗಳಿಂದ ಪರಿಪೂರ್ಣನಾಗಿರುವವನು. ಅವನ ಎಲ್ಲ ಬಯಕೆಗಳು ಸಂಪೂರ್ಣವಾಗಿ ಫುಲ್ಫಿಲ್ ಆಗಿದೆ,
ಅದು ಯಾವುದೋ ಅರ್ಧಂಬರ್ಧ ಆಗಿಲ್ಲ. ಅವನು ಅದರಿಂದ ತೃಪ್ತನವನು, ಪರಿಪೂರ್ಣನವನು. ಸಮಸ್ತ ಜ್ಞಾನ, ಶಕ್ತಿ, ಐಶ್ವರ್ಯ ಮತ್ತು ಗುಣಗಳಿಂದ ಅವನು ಪರಿಪೂರ್ಣನಾಗಿರುವವನು. ಪೂರೈತ, ತನ್ನ ಭಕ್ತರನ್ನು ಎಲ್ಲ ಪ್ರಕಾರಗಳಿಂದಲೂ ಪರಿಪೂರ್ಣಗೊಳಿಸುವವನು. ಅವನು ಪೂರ್ಣನಾಗಿರೋದ್ರಿಂದ ಅವನ ಭಕ್ತರನ್ನು ಕೂಡ ಅವನು ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯ ಇದೆ. ಯಾರು ಪೂರ್ಣರಾಗಿರ್ತಾರೋ ಅವರಿಂದ ಮಾತ್ರ ಈ ಪರಿಪೂರ್ಣತೆ ಸಾಧ್ಯ ಆಗೋದು. ಪುಣ್ಯ, ಸ್ಮರಣೆ ಮಾತ್ರದಿಂದ ಪಾಪಗಳನ್ನು ನಾಶ ಮಾಡುವ ಪುಣ್ಯ ಸ್ವರೂಪನು. ಬರೀ ಅವನನ್ನು ನೆನೆಸ್ಕೊಂಡ್ರೆ ಸಾಕು, ಅವನ ಸ್ಮರಣೆಯಿಂದ ಮಾತ್ರ ಎಲ್ಲ ಪಾಪಗಳು ನಾಶ ಆಗತ್ತೆ. ಪುಣ್ಯ ಕೀರ್ತಿ, ಪರಮಪಾವನ ಕೀರ್ತಿಯುಳ್ಳವನು. ಪುಣ್ಯ ಕೀರ್ತಿ, ಕೀರ್ತಿ ಅಂದರೆ ಫೇಮಸ್, ಪುಣ್ಯ ಅಂದರೆ ಪ್ಯೂರ್, ಅತ್ಯಂತ ಶುದ್ಧವಾಗಿರುವಂಥದ್ದು. ಅವನು ಪುಣ್ಯ ಕೀರ್ತಿ ಅಂದರೆ ಪರಮಪಾವನ, ಎಲ್ಲರನ್ನೂ ಪರಮಪಾವನ ಮಾಡಿಸೋದ್ರಲ್ಲಿ ಕೀರ್ತಿಯುಳ್ಳವನು. ಅನಾಮಯ, ಆಂತರಿಕ ಮತ್ತು ಬಾಹ್ಯ ಎಲ್ಲ ಪ್ರಕಾರಗಳ ವ್ಯಾಧಿಗಳಿಂದ ರಹಿತನಾದವನು. ಅನಾಮಯ, ನಾಮಯ ಅಂತ ಹೇಳಿದ್ರೆ ರೋಗ, ಅನಾಮಯ ಅಂದರೆ ಯಾವುದೇ ರೋಗ ಇಲ್ಲದೆ ಇರುವಂಥವನು. ಈ ರೋಗರಹಿತ ಅಂತ ಹೇಳುವಾಗ, ಅನಾಮಯ ಅಂತ ಹೇಳುವಾಗ ಅದು ಆಂತರಿಕ ಕಾಯಿಲೆ ಇರ್ಬೋದು, ಬಾಹ್ಯ ಕಾಯಿಲೆಗಳಿರ್ಬೋದು. ಬಾಹ್ಯ ಕಾಯಿಲೆಗಳು ಅಂದ್ರೇನು? ಶರೀರಕ್ಕೆ ಬರುವಂಥದ್ದು. ಆಂತರಿಕ ಮನಸ್ಸಿಗೆ ಬರುವಂಥದ್ದು. ಅದು ಕರ್ಮಗಳಿಂದ ಬಂದದ್ದಾಗಲಿ ಅಥವಾ ಮತ್ಯಾವುದೇ ಪೂರ್ವಜನ್ಮದ ಕರ್ಮಫಲಗಳಾಗಿರಲಿ. ಅನಾಮಯ, ಅವನಿಗೆ ಯಾವುದೇ ಕಾಯಿಲೆ ಇಲ್ಲ. ಆಂತರಿಕ ಮತ್ತು ಬಾಹ್ಯ ಎಲ್ಲ ಪ್ರಕಾರಗಳ ವ್ಯಾಧಿಗಳಿಂದ ರಹಿತನಾದವನು ಅನಾಮಯ. ಅಲ್ಲಿಗೆ 73ನೇ ಶ್ಲೋಕದ 11 ನಾಮಗಳನ್ನು ನೋಡಿದ್ವಿ. ಇನ್ನೊಂದು ಶ್ಲೋಕವನ್ನು ನೋಡೋಣ. 74ನೇ ಶ್ಲೋಕ. ಮನೋಜವ ತೀರ್ಥಕರೋ ವಸುರೇತಾ ವಸುಪ್ರದಃ ವಸುಪ್ರದೋ ವಾಸುದೇವೋ ವಸುರ್ವಸುಮನಾಭಿ. ಇದರಲ್ಲಿ 9 ನಾಮಗಳಿದೆ. ಮನೋಜವಃ, ಮನೋಜವಃ ಮನಸ್ ಪ್ಲಸ್ ಜವಃ, ಮನಸ್ ಪ್ಲಸ್ ಜವಃ, ಮನೋಜವಃ ಅಂದರೆ ಮನೋವೇಗ. ಏನು ವೇಗ? ಒಂದು ಮನೋಜವಃ ಅಂತ ಹೇಳಿದರೆ ಮನೋವೇಗವನ್ನು ಉಳ್ಳವನು. ತೀರ್ಥಕರಃ, ಸಮಸ್ತ ವಿದ್ಯೆಗಳ ರಚಯಿತನು ಮತ್ತು ಉಪದೇಶ ಮಾಡುವವನು. ಈ ತೀರ್ಥಕರಃ ಅಂತ ಹೇಳಿದ್ರೆ ಈ ತೀರ್ಥ ಸ್ನಾನ ಅಂತ ಮಾಡ್ತೀವಲ್ಲ, ಅದೇನಕ್ಕೆ? ನಮ್ಮನ್ನು ನಾವು ಶುದ್ಧಿ ಮಾಡ್ಕೊಳ್ಳೋದಕ್ಕೆ. ಶಾರೀರಿಕ ಶುದ್ಧಿಗೆ ಮತ್ತು ಮಾನಸಿಕ ಶುದ್ಧಕ್ಕೆ ಎರಡಕ್ಕೂ ತೀರ್ಥಸ್ನಾನ ಬೇಕು. ಆ ನೀರಲ್ಲಿ ಮುಳುಗೋದ್ರಿಂದ ಈ ಶರೀರ ಶುದ್ಧ ಆಗುತ್ತೆ. ಈ ಇಲ್ಲಿ ತೀರ್ಥಕರಃ ಅಂತ ಹೇಳುವಾಗ ಸಮಸ್ತ ವಿದ್ಯೆಯ ರಚಯಿತ ಅಂತ ಹೇಳ್ತಾ ಇದ್ದಾರೆ, ಮತ್ತು ಉಪದೇಶ ಮಾಡುವವನು. ಈ ಉಪದೇಶ ಮತ್ತು ಈ ಸಮಸ್ತ ವಿದ್ಯೆಗಳ ರಚನೆ ಏನು ಮಾಡಿದ್ದಾನೆ ಅಂದರೆ 4 ವೇದಗಳು, 6 ವೇದಾಂಗ, 4 ಉಪವೇದ, ಇವೆಲ್ಲ ಸೇರಿಕೊಂಡು 14, ಈ ಥರದ್ದೆಲ್ಲ ಅವನು ಒಟ್ಟು 14 ವೇದಗಳನ್ನು ರಚಿಸಿದ್ದಾನೆ. ಅದರಲ್ಲಿ ಈ ಭಾಗಗಳು, ಅದೆಲ್ಲವನ್ನು ಓದೋದ್ರಿಂದ ನಮ್ಮ ಮನಸ್ಸು ಶುದ್ಧವಾಗತ್ತೆ ಅಂತ. ಯಾರು ಇದನ್ನು ಸೃಷ್ಟಿ ಮಾಡಿದಾರೋ ಅವನನ್ನು ತೀರ್ಥಕರಃ ಅಂತ ಹೇಳ್ತಾರೆ. ತೀರ್ಥಯಾತ್ರೆ ಅಂತ ನಾವು ಮಾಡ್ತೀವಲ್ವ, ಅದೇ ಥರ ಇದು ತೀರ್ಥಕರಃ. ವಸುರೇತ, ವಸುರೇತಾಹ, ಹಿರಣ್ಮಯ ಪುರುಷ, ಪ್ರಥಮ ಪುರುಷ ಸೃಷ್ಟಿಯ ಬೀಜನ, ಸುವರ್ಣದಂತಹ ವೀರ್ಯವುಳ್ಳವನು. ವಸುರೇತ ಅಂದರೆ ತನ್ನಲ್ಲಿ ಈ ಬಂಗಾರದ ಸುವರ್ಣದಂತಹ ವೀರ್ಯವುಳ್ಳವನು, ಸೃಷ್ಟಿಗೆ ಕಾರಣನಾದವನು, ಬಂಗಾರದ ವೀರ್ಯವುಳ್ಳವನು. ವಸುರೇತ. ವಸುಪ್ರದಃ,
ಧನವನ್ನು ಹೇರಳವಾಗಿ ಪ್ರದಾನ ಮಾಡುವವನು ವಸು ಪ್ರದಹ. ಇಲ್ಲಿ ವಸು ಅಂತ ಹೇಳಿದ್ರೆ ವೆಲ್ತ್, ಐಶ್ವರ್ಯ. ಪ್ರದಹ ಕೊಡುವವನು. ಈ ಕುಬೇರನಿಗೂ ಕೂಡ ಐಶ್ವರ್ಯವನ್ನು ಕೊಟ್ಟ ಭಗವಂತ ಅಂತೆ. ಆದ್ದರಿಂದ ವಸು ಪ್ರದಹ, ಪ್ರದಾನ ಮಾಡುವವನು ಅಂತ. ಮತ್ತೊಮ್ಮೆ ವಸುಪ್ರದಹ ಇದೆ ಇಲ್ಲಿ. ವಸುಪ್ರದಹ ತನ್ನ ಭಕ್ತರಿಗೆ ಮೋಕ್ಷರೂಪಿ ಮಹಾನ್ ಧನವನ್ನು ಕೊಡುವವನು. ಮೊದಲನೇ ವಸುಪ್ರದಹ ಅಂತ ಹೇಳುವಾಗ ಸಕಲೈಶ್ವರ್ಯಗಳನ್ನು ಕೊಡುವಂಥವನು. ಎರಡನೇ ಇದರಲ್ಲಿ ವಸುಪ್ರದಹ ಅಂತ ನೋಡುವಾಗ ಅತ್ಯಂತ ಶ್ರೇಷ್ಠವಾದ ಐಶ್ವರ್ಯ ಮನುಷ್ಯ ಜನ್ಮದಲ್ಲಿ ಮನುಷ್ಯ ಪಡ್ಕೊಳ್ಬೇಕಾಗಿರೋದು ಯಾವುದು? ಮೋಕ್ಷವನ್ನು. ಆ ಮೋಕ್ಷವನ್ನು ಕೊಟ್ಟು ಆನಂದವನ್ನು ಕೊಡೋದು ವಸುಪ್ರದಹ. ಅಲ್ಲಿ ಆನಂದ ಮತ್ತು ವಿಜ್ಞಾನ ಎರಡನ್ನೂ ಕೊಡ್ತಾನೆ. ಅತ್ಯಂತ ಶ್ರೇಷ್ಠವಾದ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾನೆ. ಅದರಿಂದ ವಸುಪ್ರದಹ. ನೋಡಿ ಇಲ್ಲಿ ವಸುಪ್ರದಹ ವಸುಪ್ರದಹ 2 ಸಲ ಇದೆ ಅಲ್ವಾ? ಇದೇ ಥರ ಇದು ಪೂರ್ತಿ ವಿಷ್ಣು ಸಹಸ್ರನಾಮದಲ್ಲಿ ಸುಮಾರು 30 ನಾಮಗಳು ರಿಪೀಟ್ ಆಗಿದೆಯಂತೆ. 2 ಸಲ ಇದೆ. ಅದನ್ನು ಕಂಡುಹಿಡಿಯೋ ಪ್ರಯತ್ನ ಮಾಡಿ ಅಂತ ನಾನು ಮೊನ್ನೆ ಕೂಡ ಹೇಳಿದೆ. ಎಷ್ಟೆಷ್ಟು ಸಿಗುತ್ತೋ ನೋಡೋಣ, ಟ್ರೈ ಮಾಡಿ. ವಾಸುದೇವ, ವಸುದೇವನ ಪುತ್ರ ಶ್ರೀಕೃಷ್ಣನು. ವಾಸುದೇವ, ವಸುದೇವನ ಮಗ ಕೃಷ್ಣ. ವಸುಹು, ಎಲ್ಲರ ಅಂತಃಕರಣದಲ್ಲಿ ವಾಸ ಮಾಡುವವನು. ವಸುಹು, ವಾಸ ಮಾಡುವವನು, ಅಂತಃಕರಣದಲ್ಲಿ ವಾಸ ಮಾಡುವವನು. ಯಾರು? ಆ ಚೈತನ್ಯ ಸ್ವರೂಪಿ ಪರಬ್ರಹ್ಮ ಸ್ವರೂಪ ವಸುಹು. ವಸುಮನಾಹ, ವಸುಮನ ಅಂತ ಹೆಸರಿಡ್ತಾರಲ್ವ, ವಸುಮನ ಸಮಾನ ಭಾವದಿಂದ ಎಲ್ಲರಲ್ಲಿ ನಿವಾಸ ಮಾಡುವ ಶಕ್ತಿಯುಳ್ಳ ಮನಸ್ಸಿನವನು. ವಸು ಮನಾಹ. ವಸು ಅಂತ ಅಂದರೆ ಎಕ್ಸಿಸ್ಟ್. ಕೆಲವು ಕಡೆ ವಸು ಅನ್ನೋದಕ್ಕೆ ಈ ಸಂಸ್ಕೃತದಲ್ಲಿ ಅದೇ ಒಂದು ಸುಂದರವಾದ ವಿಚಾರ. ಒಂದೇ ಶಬ್ದಕ್ಕೆ ನಾನಾ ಅರ್ಥಗಳಿರುತ್ತೆ. ಆ ಅರ್ಥವನ್ನು ಯಾವುದು ತಗೊಳ್ಬೇಕು ಅಂತ ನಮಗೆ ಗೊತ್ತಾಗಬೇಕಾದ್ರೆ ಭಾಷ್ಯವನ್ನು ಓದಬೇಕು ಅಂತ ಅದಕ್ಕೆ ಹೇಳೋದು. ಇಲ್ಲಿ ವಸು ಮನಾಹ ಅಂತ ಹೇಳಿದ್ರೆ ಆ ಸಮಾನ ಭಾವದಿಂದ ಎಲ್ಲದರಲ್ಲಿಯೂ ನಿವಾಸ ಮಾಡುವವನು, ಶಕ್ತಿಯುಳ್ಳ ಮನಸ್ಸಿನವನು ಅಂತ. ಅಂದರೆ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇಲ್ದಲೆ ಎಲ್ಲರಲ್ಲೂ ಸಮಾನವಾಗಿರುವಂಥವನು ಯಾರು? ಆ ಚೈತನ್ಯ ಶಕ್ತಿ. ನಮ್ಮಲ್ಲಿರುವ ಚೈತನ್ಯ ಶಕ್ತಿ ಸಣ್ಣ ಮಗುವಿನಿಂದ ದೊಡ್ಡವರವರೆಗೂ, ಮುದುಕರವರೆಗೂ, ಹೆಣ್ಣು ಗಂಡಿನಲ್ಲಿ ಸಮನಾಗಿ ಇರುವಂತಹ ಒಂದು ಚೈತನ್ಯ ಶಕ್ತಿ ಏನಿದೆ ಅದು ವಸುಮನಃ. ಎಲ್ಲ ಕಡೆಯೂ ಇರುವ ಅಚರ ಪ್ರಾಣಿಗಳು, ಚರಾಚರಗಳಲ್ಲಿ, ಚರಾಚರ ವಸ್ತುಗಳಲ್ಲಿ ಇರುವಂಥದ್ದು ವಸುಮನಃ. ಸಮಾನ ಭಾವದಿಂದ ಇರುವಂಥದ್ದು ವಸುಮನಃ. ಹವಿಹಿ, ಯಜ್ಞದಲ್ಲಿ ಹವನ ಮಾಡಲ್ಪಡಲು ಯೋಗ್ಯ ಹವಿಹಿ ಸ್ವರೂಪನು. ಹಿಂದೆ ಕೂಡ ನೋಡಿದ್ವಿ ಹವಿಸ್ಸು ಅಂತ. ಆ ಯಜ್ಞಕ್ಕೆ ಅಗ್ನಿಗೆ ಸಮರ್ಪಣೆ ಮಾಡುವಂತಹ ಹವಿಸ್ ಏನಿದೆ ಅದರ ಸ್ವರೂಪನು. ಅಲ್ಲಿಗೆ 74ನೇ ಶ್ಲೋಕದ 9 ನಾಮಗಳನ್ನು ನಾವು ನೋಡಿದ್ವಿ. ಈಗ ಒಟ್ಟು 398 ನಾಮಗಳನ್ನು ನಾವು ನೋಡಿದಾಗಾಯಿತು. ಇಷ್ಟು ಹೇಳ್ತಾ ಇರುವಾಗಲೇ ದ್ರೌಪದಿ ಪಾಂಡವರ ಕಡೆ ಒಂದು ಸಲ ನೋಡ್ತಾಳಂತೆ. ಅವ್ರಿಗೇನಿದೆಲ್ಲ ಅಷ್ಟೊಂದು ಚೆನ್ನಾಗಿ ಅರ್ಥ ಆಗಲಿಲ್ಲ ಅಂತ ಅನಿಸುತ್ತಂತೆ ಅವಳಿಗೆ. ಅದಕ್ಕೆ ನಕ್ಬಿಟ್ಟು ಭೀಷ್ಮಾಚಾರ್ಯರಿಗೆ ಹೇಳ್ತಾರೆ, ಪಿತಾಮಹ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ. ಯಾಕೆ ಗಂಡಂದಿರನ್ನು ಬಿಟ್ಕೊಡೋ ಹಾಗಿಲ್ಲ ಅವಳು. ಆದ್ದರಿಂದ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಅಷ್ಟರಲ್ಲಿ ಇವರೆಲ್ಲ ಅರ್ಥ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡು ಪಿತಾಮಹ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾಳಂತೆ. ಅವ್ರು ರೆಸ್ಟ್ ತಗೊಳ್ತಾ ಇರಲಿ, ಮುಂದೆ ನಾವು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.
असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ